ಸರ್, ಈ ರ್ಯಾಲಿ ಟೈಮಲ್ಲಿ ರೇಸ್ ಟೈಮಲ್ಲಿ ನಾವು ನೋಡ್ತೇವೆ ಈ ಕಾರುಗಳು ಪಲ್ಟಿ ಹೊಡೆದು ಹೋಗುವಂಥದ್ದು, ಕೆಲವೊಮ್ಮೆ ಸಡನ್ನಾಗಿ ಬೆಂಕಿ ಬರುವಂಥದ್ದು. ಅವಾಗ ನೀವು ನಿಮ್ಮ ಪ್ರೊಟೆಕ್ಷನ್ ಹೆಂಗೆ ಸರ್? ಸೊ ಬೇಸಿಕಲಿ ಮೋಟರ್ ಸ್ಪೋರ್ಟ್ ಇಸ್ ವೆರಿ ವೆರಿ ಸೇಫ್. ನಮಗೆ ಸ್ಪೆಷಲ್ ಗೇರ್ಸ್ ಇರುತ್ತೆ. ನಾವು ಹಾಕುವ ರ್ಯಾಲಿ ಸೂಟು ದಟ್ ಇಸ್ ಎ ಫೈರ್ ರಿಟಾರ್ಡೆಂಟ್ ಸೂಟ್. ಈವನ್ ನಮ್ದು ಇನ್ನರ್ ವೇರ್ಗಳ ಬರುತ್ತೆ, ಈ ಸಾಕ್ಸ್ ಇಂದ ಹಿಡಿದು ಒಳಗಡೆ ಬರುವ ಬಟ್ಟೆಗಳೆಲ್ಲ ಫೈರ್ ರಿಟಾರ್ಡೆಂಟ್. ಸ್ಪೆಷಲಿ ನಮ್ದು ಸೂಟ್ಗೇನೆ ಕಾಸ್ಟ್ ವಿಲ್ ಬಿ ಅರೌಂಡ್ ಅಬೌಟ್ 1,50,000 ಸ್ಟಾರ್ಟ್ ಆಗುತ್ತೆ. 1,00,000 ಮೇಲೆ ಹೋಗಿ 5 ಲಕ್ಷ 10 ಲಕ್ಷ ದಿರಿಸುಗಳೇ ಬೆಂಕಿಯನ್ನು ರಿಟಾರ್ಡೆಂಟ್. ಅದನ್ನು ಬೆಂಕಿ ಹತ್ತಲಿಕ್ಕೆ ಬಿಡಲ್ಲ. ಸ್ಪೆಷಲಿ ಹೆಲ್ಮೆಟ್ಸ್ಗಳು, ಇಟ್ ಇಸ್ ನಾಟ್ ಅ ರೆಗ್ಯುಲರ್ ಹೆಲ್ಮೆಟ್ ವಿಚ್ ಯು ಗೆಟ್ ಇನ್ ದ ಸ್ಟೋರ್. ಮೋಟರ್ ಸ್ಪೋರ್ಟ್ ಹೆಲ್ಮೆಟ್. ಒನ್ ಇಸ್ ಇಟ್ಸ್ ಗಾಟ್ ಇಂಟರ್ಕಾಮ್, ನಮಗೆ ಇದು ಕನೆಕ್ಟ್ ಆಗುತ್ತೆ ಮಾತಾಡ್ಲಿಕ್ಕೆ ಡ್ರೈವರ್ ಕೋ ಡ್ರೈವರ್ಗೆ. ಆಲ್ಸೋ ಈವನ್ ದ ಪೇಂಟ್ ವಾಟ್ ಇಸ್ ಪೇಂಟೆಡ್ ಆನ್ ದಿಸ್, ಇಟ್ಸ್ ಅ ಫೈರ್ ರಿಟಾರ್ಡೆಂಟ್ ಪೇಂಟ್. ಸಾಮಾನ್ಯ ಹೆಲ್ಮೆಟ್ಗೆ ಎಷ್ಟಿರ್ಬೋದು ಸರ್? This helmet will cost you about 1,20,000 in India. 1,20,000 ರೂಪಾಯಿ ಹೆಲ್ಮೆಟ್ಗೆ ಆಗುತ್ತೆ. There are lower versions also and there are higher versions also. So the carbon fiber material ಬರುತ್ತೆ, 5 ಲಕ್ಷ 10 ಲಕ್ಷದ ಹೆಲ್ಮೆಟ್ ಕೂಡ ಇದೆ. That depends on team to team and person to person to buy. ಎಸ್, ಈಗ ರ್ಯಾಲಿಯಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥ ಕೋ ಡ್ರೈವರ್ ಆ್ಯಂಡ್ ಡ್ರೈವರ್ ಆಕ್ಸಿಡೆಂಟ್ ಮತ್ತು ಇನ್ನೊಂದಲ್ಲದಾಗ ಎಸ್ ನೀವೆಲ್ಲ ಹೇಳಿದ್ರಿ ಎಲ್ಲ ಪ್ರೊಟೆಕ್ಷನ್ ಮೆಥಡ್ಗಳಿದ್ದಾವೆ ಅಂತ. ಇನ್ಶೂರೆನ್ಸ್ ವಿಚಾರಕ್ಕೆ ಬರುವಾಗ there is a special rally cover even for the car, also for us also. Personal accident insurance ಅಂತ ಇದೆ, high risk ಅಂತ ಬರುತ್ತೆ ಅದರಲ್ಲಿ. So you can take any premium on that. So entire medical everything can be taken care. But I'm sure ನಾನು ಇಷ್ಟವರೆಗೆ ಕ್ಲೇಮ್ ಮಾಡಿಲ್ಲ and most of the people in India have not used it because the sport itself is that safe. So I don't think anybody needs it, but ಅದು ಇದೆ, provision ಇದೆ, so that you don't have to worry about that part. ಟೋಟಲಿ ಸೇಫ್, ಎಲ್ಲ ರೀತಿಯ ಒಂದು ಭದ್ರತೆ ಇದೆ ಅಂತ ನೀವು. ನಮಗೆ ಸೇಫ್ಟಿ ಇಸ್ ಮೋರ್ ಇಂಪಾರ್ಟೆಂಟ್. ಸೇಫ್ಟಿ ಫಸ್ಟ್ ಅಂಡ್ ಆಫ್ಟರ್ ದಟ್ ಎವ್ರಿಥಿಂಗ್ ಕಮ್ಸ್. ನಮಸ್ಕಾರ, ಸ್ಪೋರ್ಟ್ಸ್ ಸ್ಟಾರ್ ಮಾತುಕತೆಗೆ ಸ್ವಾಗತ. ಇವತ್ತಿನ ಮಾತುಕತೆಯಲ್ಲಿ ನಮ್ಮ ಜೊತೆಗೆ ಕಾರ್ ರೇಸರ್ ಅಶ್ವಿನ್ ನಾಯ್ಕ್ ಅವರಿದ್ದಾರೆ. ನಾನು ಅಶ್ವಿನ್ ನಾಯ್ಕ್ ಅವರನ್ನು ಸಮಸ್ತ ವೀಕ್ಷಕರ ಪರವಾಗಿ ಈ ಒಂದು ಮಾತುಕತೆಗೆ ಪ್ರೀತಿಯಿಂದ ಸ್ವಾಗತ ಪಡ್ತೇನೆ. ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಎಸ್, ಅಶ್ವಿನ್ ನಾಯ್ಕ್ ಅವರ ಬಗ್ಗೆ ನೀವು ನೋಡಿರ್ತೀರಿ, ಕೇಳಿರ್ತೀರಿ. ರೇಸ್ ಅಂತ ವಿಚಾರ ಬಂದಾಗ ಮೊದಲು ಬೈಕ್, ಅನಂತರ ಕಾರ್, ಇವಾಗ ಕಾರ್ ರೇಸಿನ ವಿಚಾರಕ್ಕೆ ಬಂದಾಗ ಅಶ್ವಿನ್ ನಾಯ್ಕ್ ಇಡೀ ದೇಶದ ಉದ್ದಗಲಕ್ಕೂ ಪರಿಚಿತ ವ್ಯಕ್ತಿ. ಅವರು ನಮ್ಮ ಮಂಗಳೂರಿನವರು. ಎಸ್, ಅದು ನಮ್ಮ ಖುಷಿ ಮತ್ತು ನಮ್ಮ ಹೆಮ್ಮೆ ಅದು. ಎಸ್, ನಾನು ಅಶ್ವಿನ್ ನಾಯ್ಕ್ ಅವರ ಜೊತೆಗೆ ಮಾತುಕತೆಯನ್ನು ಆರಂಭಿಸುವ ಮೊದಲು ಅವರ ಬಗ್ಗೆ ಒಂದೆರಡು ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತೇನೆ. ಆನಂತರ ನಾನು ಅವರ ಜೊತೆಗೆ ಮಾತಾಡ್ತೇನೆ. ಏನಿದು ಕಾರ್ ರೇಸ್, ಅವರ ಅನುಭವಗಳು, ಅವರ ಅಡ್ವೆಂಚರ್ಗಳು, ಅವರ ಏನು ಇಡೀ ಒಂದು ಕಾರ್ ರೇಸ್ ರ್ಯಾಲಿಯಲ್ಲಿ ಭಾಗವಹಿಸ್ತಾ ಅವರು ಪಡೆದಂಥ ಕಿರೀಟಗಳು, ಕಿರೀಟಕ್ಕೆ ಮತ್ತೆ ಮತ್ತೆ ಜೋಡಣೆ ಆಗ್ತಾ ಇರುವಂಥ ಗರಿಗಳು, ಈ ಎಲ್ಲ ವಿಚಾರಗಳನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಉಂಟು. 1995ರಲ್ಲಿ ಅಶ್ವಿನ್ ನಾಯ್ಕ್ ರ್ಯಾಲಿಯತ್ತ ಆಸಕ್ತಿ ಹೊಂದಿದರು. ಆರಂಭದಲ್ಲಿ ದ್ವಿಚಕ್ರ ಬೈಕ್ ರ್ಯಾಲಿಯ ಚಾಂಪಿಯನ್ಶಿಪ್ಗಳಲ್ಲಿ ಪಾಲ್ಗೊಳ್ತಾ ಇದ್ದರು. ಆ ನಂತರ ಅವರು ಮೋಟರ್ ಅನೇಕ ಬೈಕ್ ರ್ಯಾಲಿಗಳಲ್ಲಿ ಭಾಗಿಯಾಗಿ ರಾಷ್ಟ್ರೀಯ ಮಟ್ಟದ ಚಾಂಪಿಯನ್ಶಿಪ್ ಪಡೆದುಕೊಂಡು ನಂತರ ಅವರು ಕಾರ್ ರ್ಯಾಲಿಯತ್ತ ತನ್ನ ಗಮನವನ್ನು ಅಥವಾ ತಮ್ಮ ಆಯ್ಕೆಯನ್ನು ಅವರು ಮುಂದಕ್ಕೆ ಕೊಂಡೋಗ್ತಾರೆ. 2000ನೇ ಇಸವಿಯಲ್ಲಿ ಅಶ್ವಿನ್ ಅವರು ದ್ವಿಚಕ್ರ ವಾಹನ ರ್ಯಾಲಿಯಿಂದ ಕಾರ್ ರೇಸ್ನತ್ತ ತನ್ನ ದೃಷ್ಟಿಯನ್ನು ಹರಿಸಿದರು. ಅದು ಕೂಡ ಆರಂಭದಲ್ಲಿ ಕೋ ಡ್ರೈವರ್, ನ್ಯಾವಿಗೇಟರ್ ಅಲ್ವಾ ಸರ್? ಎಸ್, ನ್ಯಾವಿಗೇಟರ್ ಆಗಿ ಇಂಡಿಯನ್ ನ್ಯಾಷನಲ್ ರ್ಯಾಲಿ ಚಾಂಪಿಯನ್ಶಿಪ್ಗಳಲ್ಲಿ ಪಾಲ್ಗೊಳ್ತಾರೆ. ಯಶಸ್ವಿ ಸಹಚಾಲಕರಾಗಿ ಮಿಂಚುತ್ತಾರೆ. ಬಳಿಕ ಇವರು ಕಾರ್ ರ್ಯಾಲಿಯ ಅವರ ನಂತರದ ಸಾಧನೆಗಳು, 2000 ನಂತರದ ಸಾಧನೆಗಳು, ಅದು ಭಾರಿ ದೊಡ್ಡ ಐತಿಹಾಸಿಕ ಮೈಲಿಗಲ್ಲು ಆಗಿದೆ. ಈವರೆಗೆ ಸುಮಾರು 200 ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವೀಕ್ಷಕರೇ 200 ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ರ್ಯಾಲಿ ಚಾಂಪಿಯನ್ಶಿಪ್ನಲ್ಲಿ ಅಶ್ವಿನ್ ನಾಯ್ಕ್ ಅವರು ಭಾಗವಹಿಸ್ತಾರೆ. ಕರ್ನಾಟಕ, ಭಾರತ ಅಲ್ಲದೆ ವಿದೇಶಗಳಲ್ಲಿ ಅವರು ರ್ಯಾಲಿಯಲ್ಲಿ ಭಾಗವಹಿಸಿ 100 ಪ್ರಶಸ್ತಿಗಳನ್ನು ಪಡೆದವರು. ಅಶ್ವಿನ್ ನಾಯ್ಕ್ ಅವರು ಇವರೆಗೆ BG ರೇಸಿಂಗ್, ಆಮೇಲೆ ಟೀಮ್ ಬ್ಲೂ ಲೈನ್ಸ್, ರೆಡ್ ರೂಸ್ಟರ್ ರೇಸಿಂಗ್, ಟೀಮ್ MRF, ಟೀಮ್ ಥಂಡರ್ಬೋಲ್ಟ್, ಟೀಮ್ ಅರುಣಾಚಲ್, ಟೀಮ್ ಔಟ್ಲ್ಯಾಂಡ್ ಗುವಾಹಟಿ, ಟೀಮ್ MRPM, ಆಮೇಲೆ ಟೀಮ್ MRF RRPM, ಆಮೇಲೆ ರೇಸಿಂಗ್ ಆ್ಯಂಡ್ ರೇಲಿಂಗ್, ಟೀಮ್ ಮಾರುತಿ ಸುಜುಕಿ, ಟೀಮ್ ಸ್ಪೀಡ್ ಮೋಟರ್ಸ್, ಟೀಮ್ ಸ್ಪೀಡ್ ಸ್ಪೋರ್ಟ್ಸ್ ಮೊದಲಾದ ತಂಡವನ್ನು ಅವರು ಪ್ರತಿನಿಧಿಸಿದ್ದಾರೆ. ಅಶ್ವಿನ್ ಅವರು ಪ್ರಸ್ತುತ ಇಂಡಿಯನ್ ರ್ಯಾಲಿ ಚಾಂಪಿಯನ್ಶಿಪ್ನಲ್ಲಿ ಮಹೀಂದ್ರ ಅಡ್ವೆಂಚರ್ ತಂಡವನ್ನು ಪ್ರತಿನಿಧಿಸ್ತಾ ಇದ್ದಾರೆ.
ಎಲ್ಲ ಲೈಟ್ಸ್, ಯೋಕೋಹಾಮಾ ಟೈರ್ಸ್ ಮತ್ತು ಮಹೇಂದ್ರ ಅಡ್ವೆಂಚರ್ನ ಬ್ರ್ಯಾಂಡ್ ಐಕಾನ್ ಆಗಿ ಕೂಡ ಅಶ್ವಿನ್ ಅವರು ಮಿಂಚ್ತಾ ಇದ್ದಾರೆ. ಮಹೇಂದ್ರ ಗ್ರೇಟ್ ಎಸ್ಕೇಪ್ ಮತ್ತು ಕಾರು ಮತ್ತು ಬೈಕ್ ಅವಾರ್ಡ್ಗಳ ಜ್ಯೂರಿ ಮೆಂಬರ್ ಕೂಡ ಆಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಎಲ್ಲದಕ್ಕಿಂತಲೂ ಮಿಗಿಲಾಗಿ ನಾನು ಹೇಳಬೇಕು, 2000 ಕಾರು ಅವರ ಚಾಂಪಿಯನ್ಶಿಪ್ನಲ್ಲಿ ಕಳೆದ 2 ದಶಕಗಳಿಂದ ಶ್ರೇಷ್ಠ ಮಟ್ಟದ ಪ್ರದರ್ಶನ ನೀಡ್ತಾ ಇರುವಂಥ ಅಶ್ವಿನ್ ಅವರು ದೇಶದ ಉದ್ದಗಲಕ್ಕೂ ಮತ್ತು ದೇಶದ ಹೊರಗೆ ಕೂಡ ನಡೆದಂಥ ಅನೇಕ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸ್ತಾ 2009, 2010, 2011, 2013ರಲ್ಲಿ ಸಬ್ ಹಿಮಾಲಯನ್ ರ್ಯಾಲಿ ಚಾಂಪಿಯನ್ಶಿಪ್ನ ಪ್ರಶಸ್ತಿ ಗೆದ್ದ ಹಿರಿಮೆ ಅವರದು. 2016ರಲ್ಲಿ ನಡೆದ ಬ್ರಿಟಿಷ್ ರ್ಯಾಲಿ ಚಾಂಪಿಯನ್ಶಿಪ್ನ ವೀಲ್ ರ್ಯಾಲಿ ರೌಂಡ್ನಲ್ಲಿ ಪಾಲ್ಗೊಂಡವರು ಕ್ಲಾಸ್ ಕ್ಯಾಟಗರಿಯಲ್ಲಿ ಪ್ರಥಮ ಸ್ಥಾನ ಹಾಗೂ ಯುರೋಪಿಯನ್ ರ್ಯಾಲಿ ಚಾಂಪಿಯನ್ಶಿಪ್ನ ಅಕ್ರೋಪೊಲಿಸ್ ರ್ಯಾಲಿ ಕ್ಲಾಸ್ ಕ್ಯಾಟಗರಿಯಲ್ಲಿ ಪ್ರಥಮ ಸ್ಥಾನ ಪಡೆದ ಯುರೋಪಿಯನ್ ರ್ಯಾಲಿ ಚಾಂಪಿಯನ್ಶಿಪ್ನ ಅಕ್ರೋಪೊಲಿಸ್ ರ್ಯಾಲಿಯ ಕ್ಲಾಸ್ ಕ್ಯಾಟಗರಿಯಲ್ಲಿ ಪ್ರಥಮ ಸ್ಥಾನ ಪಡೆದ ಭಾರತದ ಪ್ರಥಮ ಮತ್ತು ಏಕೈಕ ರ್ಯಾಲಿ ಪಟು ಅನ್ನುವಂಥ ಹೆಗ್ಗಳಿಕೆ ಅಶ್ವಿನ್ ನಾಯ್ಕ್ ಅವ್ರದ್ದು. ಇಂಥ ಈ ಸಾಧನೆಯ ಯುವಕ ಅಶ್ವಿನ್ ನಾಯ್ಕ್ ಅವರು ನಮ್ಮ ಮಂಗಳೂರಿನವರು. ಇದು ನಮಗೆ ಭಾರಿ ಖುಷಿ. ಈ ಸಾಧನೆ ನೋಡಿದಾಗ ಅಚ್ಚರಿ ಅನಿಸಬಹುದು. ಇಷ್ಟೆಲ್ಲ ಸಾಧನೆ ಮಾಡಿದಂಥ ಒಬ್ಬ ಅಪ್ರತಿಮ ರೇಸರ್ ನಮ್ಮ ನಡುವೆ ನಮ್ಮ ಊರಿನಲ್ಲಿ ಇದ್ದಾರೆ ಅನ್ನೋದೇ ನಮಗೆ ಭಾರಿ ಖುಷಿಯ ವಿಚಾರ ಸರ್. ನಾನು ನಿಮ್ಮ ಈ ಒಂದು ರ್ಯಾಲಿಯ ವಿಚಾರಗಳನ್ನು ನೋಡ್ತಾ ಹೋದಾಗ ಮೊದಲಿಗೆ ಒಂದು ಏನು ಎಲ್ಲ ನಾನು ಆ್ಯಸ್ ಎ ಸ್ಟೂಡೆಂಟ್ಸ್ ಮತ್ತು ಟೀನೇಜರ್ಸ್ ಯಂಗ್ಸ್ಟರ್ಸನ್ನು ಉದ್ದೇಶ ಮಾಡಿ ಇಟ್ಕೊಂಡು ಹೇಳುವಂಥದ್ದು. ಆಮೇಲೆ ನಮ್ಮ ಜರ್ನಿ ಬಗ್ಗೆ ಮಾತಾಡುವ. ಅನೇಕ ತಂದೆ ತಾಯಿಗಳಲ್ಲಿರ್ತದೆ ರ್ಯಾಲಿಗೆ ಹೋಗುವಂಥದ್ದು ಐದರ್ ದುಡ್ಡು ವೇಸ್ಟ್, ಇಲ್ಲಾಂದರೆ ಟೈಮ್ ವೇಸ್ಟ್, ಏನಿದು ಸ್ಪೋರ್ಟ್ಸ್ ಅಂತ ಇರುತ್ತೆ. ನೀವು ಒಂದು ಮಾತು ಹೇಳಬೇಕು ಏನು ಅಂತ. ಈಗ ಈ ಕಾರ್ಯಕ್ರಮ ನೋಡ್ತಾ ಇರುವಂಥ ಪೋಷಕರಿಗೆ ರ್ಯಾಲಿ ಅಥವಾ ರೇಸ್ ಅಂತಾರೆ ಏನು ಅಂತ. ಮೊದಲಿಗೆ ಧನ್ಯವಾದಗಳು, ನನಗೆ ಆಪರ್ಚುನಿಟಿ ಕೊಟ್ಟಿದ್ದೀರಾ ಇಲ್ಲಿ ಬಂದು ಮಾತಾಡಲಿಕ್ಕೆ. ಖಂಡಿತ ಸರ್, ನಮ್ಮ ಧರ್ಮ ಅದು. ಥ್ಯಾಂಕ್ ಯು. ನನಗೆ ಅದೊಂದು ದೊಡ್ಡ ಗೌರವ ಕೂಡ. ಸೊ ನೀವು ಕೇಳಿದ ಪ್ರಶ್ನೆ ಭಾರಿ ಇಂಪಾರ್ಟೆಂಟ್ ಕ್ವಶನ್ ಅದು. ಯಾಕೆಂದರೆ ಮೊದಲೇ ಅದೇ ಕೇಳಿದ್ರಿ, ಅದು ನನ್ನ ಮನೆಯಲ್ಲೂ ಇತ್ತು. ಹೌದಾ? ಎಲ್ಲರ ಮನೆಯಲ್ಲಿ ಮಕ್ಕಳು ಹುಟ್ಟಿದಾಗ ಒಂದು ಜಾತಕ ಅಂತ ಮಾಡ್ಕೊಂಡಿರ್ತಾರೆ. ಅದರ ಪ್ರಕಾರ ಹೇಳ್ತಾರೆ ಅವರಿಗೆ ಒಂದು 19-20 ವರ್ಷ ತನಕ ವಾಹನ ಕೊಡಬೇಡಿ, ಅವರಿಗೆ ಏನಾದರೂ ಕೊಟ್ಟರೆ ಅವರು ಇರಲ್ಲ ಈ ಭೂಮಿಯಲ್ಲಿ. ಆ ಥರ ನಮ್ಮ ಮನೆಯಲ್ಲೂ ಅದೇ ರೀತಿ ನಿಯಮ ಇತ್ತು. ಆದರೆ ನಾನು ಆಕ್ಚುಲಿ ಹೇಳೋದಂದ್ರೆ ಅದನ್ನೆಲ್ಲ ಉಲ್ಲಂಘಿಸಿ ಹೋದವನು. ಹೊರಗೆ ಹೋಗಿ ಇದನ್ನು ಸ್ಟಾರ್ಟ್ ಮಾಡಿ ಬ್ರೇಕ್ ಮಾಡಿ ಹೊರಗೆ ಹೋದೆ. ಅದಕ್ಕೆ ನಮ್ಮ ಫ್ರೆಂಡ್ಸ್ಗಳು ಕೂಡ ಆಗ ಕಾಲೇಜಲ್ಲಿ ಇದ್ದವರು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಯಾವ ಕಾಲೇಜ್ ಸರ್ ತಾವು ಓದಿದ್ದು? ನಾನು ಎಲೋಷಿಯಸ್ ಕಾಲೇಜಲ್ಲಿ, ಸೆಂಟ್ ಅಲೋಷಿಯಸ್ ಕಾಲೇಜಲ್ಲಿ. ಸೊ ಇದು ನೀವೀಗ ಹೇಳೋ ಇದಂದ್ರೆ ಮೋಟರ್ ಸ್ಪೋರ್ಟ್ ಅಂದ್ರೆ ಒಂದು ಆರ್ಗನೈಸ್ಡ್ ಫೀಲ್ಡ್. ಅದು ಇಟ್ ಈಸ್ ನಾಟ್ ಅನ್ ಅನ್ಆರ್ಗನೈಸ್ಡ್ ಇವೆಂಟ್. ಸೊ ವಾಟ್ ಹ್ಯಾಪನ್ಸ್ ಇಸ್ ದಟ್ ನಾವು ಎಲ್ಲರಿಗೆ ಏನು ಹೇಳೋದಂದ್ರೆ ನಿಮ್ಮ ಮಕ್ಕಳನ್ನು ಮೋಟರ್ ಸ್ಪೋರ್ಟಿಗೆ ಕಳಿಸಿ, ಇನ್ಸ್ಟೆಡ್ ಆಫ್ ಗಿವಿಂಗ್ ಎ ವೆಹಿಕಲ್ ಆನ್ ದ ರೋಡ್, ಹೈ ಸ್ಪೀಡ್ ಎಲ್ಲ ರೋಡಲ್ಲಿ ಏನು ಸ್ಟಂಟ್ ಮಾಡೋದು ಬೇಡ. ಅವರು ರಸ್ತೆಯಲ್ಲಿ ಎಷ್ಟೋ ಜನ ಬೈಕ್ ಸ್ಟಂಟ್ ಮಾಡೋದನ್ನು ನೋಡ್ತೇವೆ. ಅಲ್ಲಿ ಮಾಡಬೇಡಿ, ರಸ್ತೆಯಲ್ಲಿ ಮಾಡಬೇಡಿ ಅಂತ ನೀವು ಹೇಳುವಂಥದ್ದು. ರಸ್ತೆಯಲ್ಲಿ ಮಾಡಬೇಡಿ. ನೀವು ಅದನ್ನು ಇಂಥ ಸ್ಪೋರ್ಟಿಂಗ್ ಇವೆಂಟಿಗೆ ಬಂದ್ರೆ ಅಲ್ಲಿ ಟ್ರಾಮಾ ಆಂಬ್ಯುಲೆನ್ಸ್ ಇಂದ ಹಿಡಿದು ಎಲ್ಲಾ ಸೇಫ್ಟಿ ಮೆಜರ್ಸ್ ಅನ್ನು ನಾವು ಫಾಲೋ ಮಾಡಿಕೊಂಡೇ ಇವೆಂಟ್ ಆರ್ಗನೈಸ್ ಮಾಡ್ತಾರೆ. ಸೊ ನಿಮ್ಮ ಏನೇ ಟ್ಯಾಲೆಂಟ್ ಇರ್ಬೋದು, ಬೈಕಲ್ಲಿ ಇರ್ಬೋದು, ಕಾರಲ್ಲಿ ಇರ್ಬೋದು, ಯಾವುದರಲ್ಲಿ ಇದ್ರೂ ಕೂಡ, ರೇಸಿಂಗ್, ಕಾರ್ಟಿಂಗ್ ಇವೆಂಟ್ಸ್ ಇರ್ಬೋದು, ನೀವು ನಿಮ್ಮ ಟ್ಯಾಲೆಂಟ್ ಅಲ್ಲಿ ತೋರಿಸ್ಬೋದು. ಅದರಲ್ಲಿ ನಿಮ್ಮ ಪ್ರತಿಭೆಯನ್ನು ತೋರಿಸಿ ನಿಮಗೆ ಇನ್ನೂ ನಮ್ಮ ದೇಶವನ್ನು ರೆಪ್ರೆಸೆಂಟ್ ಮಾಡುವಷ್ಟು ಕೆಪಾಸಿಟಿ ಇರಬಹುದು, ಅವಕಾಶಗಳು ಸಿಗ್ತದೆ. ಅದು ಇದೆ. ಅಂಡ್ ಮೋಟರ್ ಸ್ಪೋರ್ಟ್ ಇಸ್ ದ ಬಿಗ್ಗೆಸ್ಟ್ ಸ್ಪೋರ್ಟ್ ಇನ್ ದ ವರ್ಲ್ಡ್. ಇಫ್ ಯು ಕನ್ಸಿಡರ್ 192 or 94 ಕಂಟ್ರೀಸ್ ಅಲ್ಲಿ ಮೋಟರ್ ಸ್ಪೋರ್ಟ್ ಇವೆಂಟ್ ಇದೆ. ಐ ಡೋಂಟ್ ಥಿಂಕ್ ಎನಿ ಅದರ್ ಸ್ಪೋರ್ಟ್ ಇಸ್ ಪ್ಲೇಡ್ ಆರ್ ಹೌದು. ನಾವೆಷ್ಟೋ ಸ್ಪೋರ್ಟ್ಸ್ ಗಳನ್ನು ನೋಡ್ತೇವೆ, ಅದು ಕೆಲವು ರೀಜನ್ಗೆ ಮಾತ್ರ ಸೀಮಿತ ಆಗಿದೆ. 15 ಕಂಟ್ರಿಗಳು, 20 ಕಂಟ್ರಿ ಮಾತ್ರ. ಸೊ ಬಟ್ ಇದರಲ್ಲಿ 194 ಕಂಟ್ರೀಸ್ ಆರ್ actively participating. It is governed by an international body. It's under the FIA, which is a world governing body. And in India, under the Sports Ministry, we are governed by the Federation of Motorsports. So I think the only taboo Indian riders or drivers ಗೆ ಏನು ಡ್ರಾಬ್ಯಾಕ್ ಇತ್ತಂದ್ರೆ, ನಾವು ಸ್ಟಾರ್ಟ್ ಮಾಡುವ ಏಜ್ 18ರ ನಂತರ. ನಮ್ಮ ಟ್ಯಾಲೆಂಟ್ ಫುಲ್ ಪೊಟೆನ್ಷಿಯಲ್ ಬರುವಾಗ ನಮ್ಮ ಏಜ್ ಮುಗಿದಿರ್ತದೆ. ಹೌದು ಸರ್. ಹಾಗಾದ್ರೆ ಯಾವಾಗ ಆರಂಭಿಸಬೇಕು? ಅಲ್ಲ, ಆಕ್ಚುಲಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನೋಡೋದಾದ್ರೆ ಮಕ್ಕಳು 5 ವರ್ಷದಿಂದ ಸ್ಟಾರ್ಟ್ ಮಾಡ್ತಾರೆ, 4 ವರ್ಷದಿಂದ
ಬೈಕ್ ಇವೆಂಟು ಕಾರ್ಟಿಂಗ್ ಇವೆಂಟಿಗೆ ಸ್ಟಾರ್ಟ್ ಮಾಡ್ತಾರೆ. ಸೊ ದೇರ್ ಇಸ್ ಅ ಜೂನಿಯರ್, ಅದಕ್ಕೇನು ಲೈಸೆನ್ಸ್ ಬೇಕಂತೆಲ್ಲ, ಯಾಕೆಂದ್ರೆ ಅದು ಕ್ಲೋಸ್ಡ್ ಇವೆಂಟು, ಒಂದು ಒಳಗಡೆ ಕ್ಲೋಸ್ ಟ್ರ್ಯಾಕ್ ಅಲ್ಲಿ ಸ್ಟೇಡಿಯಂ ತರದ್ದು, ಇಂಡೋರ್ ತರದ್ದು. ಸೊ ಅಲ್ಲಿ ಅವ್ರಿಗೆ ಏನು ಅವ್ರು ಹೊರಗಡೆ ಪಬ್ಲಿಕ್ ರೋಡಿಗೆ ಡಿಸ್ಟರ್ಬ್ ಮಾಡಲ್ಲ, ಪಬ್ಲಿಕ್ ಬರಲ್ಲ. ಸೊ ಇಂಥ ಇವೆಂಟ್ಸ್ಗಳು, ಗೋ ಕಾರ್ಟಿಂಗ್ ರೇಸು, ಈಗ ಮಿನಿ GP ಅಂತ ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇಂಥ ಇವೆಂಟ್ಗಳೆಲ್ಲ ಈ ಚಿಕ್ಕ ಮಕ್ಕಳಿಗೆ ಒಂದು ಟ್ಯಾಲೆಂಟ್ ಸಿಗುತ್ತೆ, ಒಂದು ಡೈರೆಕ್ಷನ್ ಸಿಗುತ್ತೆ, ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ 18 ವಯಸ್ಸು ತನಕ ಕಾಯಬೇಕಾಗಿಲ್ಲ, ಲೈಸೆನ್ಸ್ ಆದ ನಂತರವೇ ನಾನು ರಸ್ತೆಗೆ ಇಳಿಬೇಕು ಅಂತ. ಇಲ್ಲಿ ನೀವು ಹೇಳಿದಾಗೆ ನಾವು ರಸ್ತೆಯಲ್ಲಿ ಇದನ್ನು ಮಾಡಿ ತೋರಿಸುವಂಥದ್ದೇ ಅಲ್ಲ. ನಾವು ನಮಗೆ ಏನು ಫಸ್ಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ. ನಾವು ರೋಡಲ್ಲಂತೂ ಯಾವಾಗಲೂ ಹೈ ಸ್ಪೀಡ್ ಹೋಗಲ್ಲ, ಯಾಕೆಂದರೆ ವಿ ಫಾಲೋ ಟ್ರಾಫಿಕ್ ರೂಲ್ಸ್. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ನಾವು ತಪ್ಪು ಮಾಡಿದರೆ ನಮ್ಮನ್ನು ಫಾಲೋ ಮಾಡುವಂಥ ತುಂಬ ಜನ ಇದ್ದಾರೆ. ಅವ್ರು ಅನಿಸ್ತಾರೆ, ಈ ಥರ ಹೋದ್ರೇ ಇವನು ರ್ಯಾಲಿಸ್ಟ್ ಅಂತ ಹೆಸರಾಗೋದು, ರೋಡಲ್ಲಿ ತೋರಿಸ್ಬೇಕು. ನನಗೆ ತುಂಬ ಜನ ಕರೆದು ಹೇಳ್ತಾರೆ, ನಿಮ್ಮ ಗಾಡಿ ಓಡಿಸು, ನಾವು ಕೂರ್ತೀವಿ ನಿಮ್ಮ ಜೊತೆ ಕಾರಲ್ಲಿ, ಇಲ್ಲಿಂದ ಉಡುಪಿ ಹೋಗುವ, ಇಲ್ಲಾಂದ್ರೆ ಎಲ್ಲಾದ್ರೂ ಹೋಗುವ ಬೆಂಗಳೂರಿಗೆ ಅಂತ. ಹೋಗ್ತೀರಾ ಸರ್? ಆಗ ನಾನು ಹೋಗ್ತೀನಿ, ಆದರೆ ಅವರಿಗೆ ಹೇಳ್ತೀನಿ ನಾವು ಆ ಸ್ಪೀಡಲ್ಲಿ ನಾವು ಹೋಗೋದಿಲ್ಲ. ಯಾಕೆಂದರೆ ನಮ್ಮ ಮೋಟರ್ ಸ್ಪೋರ್ಟ್ ಇವೆಂಟ್ ಆಗುವಾಗ ಎಂಟೈರ್ ರೋಡ್ಸ್ ಆರ್ ಸ್ಯಾನಿಟೈಸ್ಡ್. There is no oncoming vehicle. There is no livestock, like even cattles are told by the villagers to ಪ್ರಿಕಾಷನ್ ತಗೊಳ್ಳಿಕ್ಕೆ ಹೇಳಿರ್ತೀರಿ. ಸೊ ನಮಗೆ 99% ಏನಿರಲ್ಲ. ಸೊ ಗಮನಿಸಬೇಕಾದದ್ದು ಪೋಷಕರು ಮತ್ತು ಏನು ಯುವಜನರು ರ್ಯಾಲಿ ಮಾಡುವಂಥದ್ದು ಹೆದ್ದಾರಿಗಳಲ್ಲಿ ಅಲ್ಲ, ವೆಹಿಕಲ್ಗಳ ನಡುವೆ ಅಲ್ಲ ಅಂತ. ಸರ್, ನಿಮಗೆ ಈ ಕ್ಷೇತ್ರದಲ್ಲಿ ಆಸಕ್ತಿ ಉಂಟಾದದ್ದು ಯಾವಾಗ, ಹೇಗೆ? ನೀವು ಆರಂಭದಲ್ಲಿ ಬೈಕ್ ರ್ಯಾಲಿಗೆ ಬರ್ತೀರಿ, ಬೈಕ್ ರೇಸರ್ ಆಗಿರ್ತೀರಿ. ನಾನು ಚಿಕ್ಕ ಇರುವಾಗ ನಮ್ಮ ಮನೆ ಬಲ್ಮಠದಲ್ಲಿತ್ತು, ಬಲ್ಮಠ ನ್ಯೂ ರೋಡ್ ಅಂತ ಜ್ಯೋತಿಯಲ್ಲಿ. ಅಲ್ಲಿ ಕೆಳಗಡೆ ಒಂದು ಡಾಲ್ಫಿನ್ ಕಾರ್ದು ಗರಾಜ್ ಇತ್ತು. ಸೊ ನಾನು ಚಿಕ್ಕ ಇರುವಾಗ ಈ ರ್ಯಾಲಿ ಕಾರ್ಗಳು ಚಿಕ್ಕಮಂಗ್ಳೂರಿಂದ ರ್ಯಾಲಿ ಮುಗಿಸ್ಕೊಂಡು ಏನೋ ಅವ್ರು ಬರ್ತಾ ಇದ್ರು. ಬರುವಾಗ ಅವ್ರು ಬಲ್ಮಠ ಜಂಕ್ಷನ್ಗೆ ಬರುವಾಗಲೇ ಆ ಸೌಂಡ್, ಆಗ ಟ್ರಾಫಿಕ್ ಇರಲಿಲ್ಲ ಮಂಗಳೂರಲ್ಲಿ ಜಾಸ್ತಿ, ಅವ್ರದ್ದು ಸೈಲೆನ್ಸರ್ದು ಸೌಂಡು, ಎಕ್ಸಾಸ್ಟ್ ಸೌಂಡ್ ನಂಗೆ ಕೇಳ್ತಾ ಇತ್ತು ಮನೆಯಲ್ಲಿ. ನಾನು ಓಡಿ ಹೋಗಿ ಕೆಳಗಡೆ ಲೇನಲ್ಲಿ ನಿಂತು ನೋಡ್ತಾ ಇದ್ದೆ ಏನಿದಪ್ಪ ಅಂತ. ಒಂದು ಚಿಕ್ಕ ಕಾರು, ಅದ್ರ ಮೇಲೆ ಒಂದು ಟೈರು, ದೊಡ್ಡ ಆ್ಯಂಟೆನಾ, ಫುಲ್ ಸ್ಟಿಕ್ಕರ್ ಹೋಗ್ತಾ ಇತ್ತು. ಸೊ ಅದು ಏನಂತ ನೋಡ್ಬೇಕಂತ ಆಸಕ್ತಿ ಬಂತು. ಆದ್ಮೇಲೆ ಕೆಳಗಡೆ ಹಾಲಿನ ಡೈರಿಗೆ ಹಾಲು ತರಕ್ಕೆ ಹೋಗ್ಲಿಕ್ಕಿತ್ತು ಯಾವಾಗಲೂ ಮನೆಯಿಂದ. ಸೊ ಕೆಲಸದವ್ರ ಜೊತೆ ಹೋಗಿ ಅಲ್ಲಿ ಅವಳ ಹತ್ರ ಹೇಳ್ತಾ ಇದ್ದೆ, ಸ್ವಲ್ಪ ನೀನು ಕ್ಯೂ ಇದೆ ಅಂತ ಹೇಳು ಅಮ್ಮನ ಹತ್ರ, ನಾನು ಸ್ವಲ್ಪ ಕೆಳಗೆ ಹೋಗಿ ನೋಡಿ ಬರ್ತೇನೆ ಅದು ಕಾರು ಅಂತ. ಅಲ್ಲಿ ಅದನ್ನ ನೋಡ್ಕೊಂಡು ಬರ್ತಾ ಇದ್ದೆ. ನಂಗೆ ಏನಂತ ಗೊತ್ತಿರಲಿಲ್ಲ, ಹೆಸರಿತ್ತು ಕೆಲವ್ರದ್ದು, ಅದರಲ್ಲಿ ಬ್ಲಡ್ ಗ್ರೂಪ್ ಬರ್ದಿತ್ತು, ಏನಂತ ಅಷ್ಟು ಇದಿರಲಿಲ್ಲ. ಮತ್ತೆ ನನ್ನ 10th ಆದಮೇಲೆ ನನ್ನ ವೆರಿ ಕ್ಲೋಸ್ ಫ್ರೆಂಡ್ ರೋನ್ ರೇಗೋ ಅಂತ, ಅವನು PUC ಬರುವಾಗ ಅವನಿಗೆ ಒಂದು ಯಮಹ ಬೈಕ್ ತೆಗೆದುಕೊಟ್ರು. ಇಟ್ ವಾಸ್ ಅ ಬಿಗ್ ಗಿಫ್ಟ್ ಫಾರ್ ಹಿಮ್. ಸೊ ನಾನು ಅವನ ಜೊತೆ ಕಾಲೇಜಿಗೆ ಹೋಗ್ತಾ ಇದ್ದೆ. ನಾವು ಸ್ವಲ್ಪ ರೋಡಲ್ಲಿ ಸ್ವಲ್ಪ ಫಾಸ್ಟ್ ಇದ್ವಿ ನಾವು, ಅಂದರೆ ನಮಗೆ ಆಗ ಡೈರೆಕ್ಷನ್ ಇರಲಿಲ್ಲ. ಸೊ ತುಂಬ ಜನ ಹೇಳಿದ್ರು, ಯಾಕೆ ನೀವು ಈ ಥರ ರೋಡಲ್ಲಿ ರ್ಯಾಶ್ ಆಗಿ ಹೋಗ್ತಾ ಇದ್ದೀರಾ? ನಾವು ಕೂಡ ಸೈಲೆನ್ಸರ್ ಎಲ್ಲ ಕಟ್ ಮಾಡಿ, ಸ್ವಲ್ಪ ಶಬ್ದ ಜಾಸ್ತಿ ಇತ್ತು ನಮ್ದು, ಎಲ್ಲರೂ ನೋಡಬೇಕು ಅಂತ. ಇವತ್ತಿನ ಟೈಮಲ್ಲಿ ಮತ್ತೆ ಎಲ್ಲ ಕಾಲದಲ್ಲೂ ಆ ಒಂದು ಏಜ್ ಗ್ರೂಪ್ ಅಲ್ಲಿ ಇರುವಂತದ್ದು. ಆಗ ಮತ್ತೆ ನಮ್ಗೆ ಯಾರೋ ಹೇಳಿದ್ರು, ಈ ತರ ಒಂದು ರ್ಯಾಲಿ ಅಂತ ಇದೆ, ನೀವು ಯಾಕೆ ರ್ಯಾಲಿಗೆ ಹೋಗಲ್ಲ? ನೀವು ರ್ಯಾಲಿ ಹೋದಾಗೇನೆ ಹೋಗ್ತಾ ಇದ್ದೀರಾ ರೋಡಲ್ಲಿ ಅಂತ. ಸೊ ಫಸ್ಟ್ ರ್ಯಾಲಿ ಆಗ ಯಾವಾಗ ಆರಂಭಿಸಿರೋದು? ಅದು 94 ಎಂಡ್ ಅಲ್ಲಿ, ನಾವು 94 ಎಂಡ್ ಅಲ್ಲಿ ಕರಾವಳಿ ಅಂತ ಮೋಟರ್ ಸ್ಪೋರ್ಟ್ ಕ್ಲಬ್ ಇತ್ತು ಮಂಗಳೂರಲ್ಲಿ, ವೆರಿ ಫೇಮಸ್. ಆಗ ಅವರು THD ರ್ಯಾಲಿ ನಡೆಸ್ತಾ ಇದ್ರು. ಸೊ ಅದಂದ್ರೆ ಟೈಮ್, ಡಿಸ್ಟೆನ್ಸ್ ಅಂಡ್ ಸ್ಪೀಡ್ ಅಂತ. ಬೇಸಿಕ್ಲಿ ಇಟ್ಸ್ ಕಾಲ್ಡ್ ರೆಗ್ಯುಲಾರಿಟಿ ರನ್. ನಿಮ್ಗೆ ಅದರಲ್ಲಿ ಹೈ ಸ್ಪೀಡ್ ಹೋಗ್ಲಿಕ್ಕೆ ಇಲ್ಲ, ಅವರು ಸ್ಪೀಡ್ ಕೊಡ್ತಾರೆ. ಅವ್ರು ಹೇಳ್ತಾರೆ ನೀವು 12 ಸ್ಪೀಡಲ್ಲಿ ಹೋಗ್ಬೇಕು, 25 ಸ್ಪೀಡಲ್ಲಿ ಹೋಗ್ಬೇಕು, 30 ಸ್ಪೀಡ್. ಅದು ಆಕ್ಚುಲಿ ಅಂದ್ರೆ ನಮ್ಮ ಟ್ರಾಫಿಕ್ ಸಿಗ್ನಲ್ ಅಲ್ಲಿ, ನಮ್ಮ ಹೈವೇಲಿ ಬರುವಾಗ ಸ್ಪೀಡ್ ಲಿಮಿಟ್ಗೆ ಬೋರ್ಡ್ ಇರುತ್ತೆ, ಅದನ್ನು ಫಾಲೋ ಮಾಡಲಿಕ್ಕೆ ಅದೊಂದು ರೆಗ್ಯುಲಾರಿಟಿ ರನ್ ಅಂತ, ಅದು ಇಂಟರ್ನ್ಯಾಷನಲಿ ಮಾಡ್ತಾರೆ ಇವೆಂಟ್. ಸೊ ಅದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ. ನಮ್ಗೆ ಅದು ಅರ್ಥ ಆಗ್ಲಿಲ್ಲ ಏನಂತ. ಸಿಂಪಲ್ ಫಾರ್ಮುಲಾ, ಡಿಸ್ಟೆನ್ಸ್ ಇಂಟು 60 ಡಿವೈಡ್ ಬೈ ಸ್ಪೀಡ್, ಮ್ಯಾಥ್ಸೇ. ಆದ್ರೂ ನಮ್ಗೆ ಅದು ಅರ್ಥ ಆಗ್ಲಿಲ್ಲ. ನಮ್ಮ ತಲೆಯಲ್ಲಿ ನಾವು ಈ ಸ್ಲೋ ಸ್ಪೀಡಿಗೆ ಮಾಡಿದ ಮೆಟೀರಿಯಲ್ ಅಲ್ಲ ಅಂತ ಆಯ್ತು ನಮಗೆ. ಅಲ್ಲಿ ತುಂಬಾ ಪೆನಾಲ್ಟಿ ಇದ್ದು ನಾವು ಲಾಸ್ಟ್ ಅಲ್ಲೇ ಫಿನಿಶ್ ಮಾಡಿದ್ವಿ. ಆದ್ರೂ ಆಯ್ತು, ಇದು ಯಾಕೆ ಈ ತರ ಆಯ್ತು ಅಂತ. ಮತ್ತೆ ನೆಕ್ಸ್ಟ್ ನಮ್ಗೆ ಯಾರೋ ಹೇಳಿದ್ರು, ಅಲ್ಲಿ ಆಟೋಕ್ರಾಸ್ ಅಂತ ಇದೆ, ಒಂದು ಗ್ರೌಂಡ್ ಅಲ್ಲಿ ಏನೋ ರೇಸ್ ಮಾಡ್ತಾರೆ ಬೈಕಲ್ಲಿ, ಅದರಲ್ಲಿ ಹೋದ್ರೆ ಒಳ್ಳೇದು ಅಂತ. ಅಷ್ಟರಲ್ಲಿ ನಮ್ಮ ತುಂಬ ಫ್ರೆಂಡ್ಸ್ ಎಲ್ಲ ನಾವು ಆಲ್ರೆಡಿ ಇದಾಗಿದ್ವಿ, ಸ್ವಲ್ಪ ನಾಲೆಜ್ ಬಂತು. ಆಟೋಕ್ರಾಸ್ಗೆ ಇಳಿದ್ವಿ. ಮತ್ತೆ ನನ್ನ ಫ್ರೆಂಡ್ ಜೊತೆ ನಾನು ಬೈಕ್ ರ್ಯಾಲಿಗೆ ಹೋದೆ. ಆಗ ಡಬಲ್ಸ್ ಇತ್ತು ಬೈಕ್ ರ್ಯಾಲಿಯಲ್ಲಿ, ನ್ಯಾವಿಗೇಟರ್ ಹಿಂದ್ಗಡೆ ಕೂತ್ಕೊಂಡು ಹೋಗೋದು, ಹೈ ಸ್ಪೀಡು. ಪಾಪ್ಯುಲರು, ಕೊಯಮತ್ತೂರು ರ್ಯಾಲಿ, ಈ ಥರ ನಾವು ಹೋದ್ವಿ. ಸೊ ಅಲ್ಲಿ ನಾವು ಗೆದ್ವಿ. ಗೆದ್ದಾದ್ಮೇಲೆ ಮತ್ತೆ ಅದು ಆಸಕ್ತಿ ಜಾಸ್ತಿ ಆಯ್ತು. ಬಹುಶಃ ನೀವು ಗೆದ್ದ ಫಸ್ಟ್ ಇವೆಂಟ್ ಸರ್ ಅದು?
ನಾನು ನ್ಯಾಷನಲ್ ಅಲ್ಲಿ ಪಾಪ್ಯುಲರ್ ಅಲ್ಲಿ ನಾವು ಫಸ್ಟ್ ಇದ್ದದ್ದು, ಪಾಪ್ಯುಲರ್ ಅಲ್ಲಿ ಕೊಚ್ಚಿನಲ್ಲಿ. ಅದು ಮಳೆಗಾಲದಲ್ಲಿ ಆಗ್ತಾ ಇತ್ತು. ಮುನ್ನಾರ್ ಕಡೆ ಹೋಗ್ತದೆ, ಕೊಚ್ಚಿನಿಂದ ಸ್ಟಾರ್ಟ್, ಕೊಚ್ಚಿನಿಂದ ಮುನ್ನಾರ್ಗೆ. ಎಕ್ಸ್ಟ್ರೀಮ್ ಕಂಡೀಷನ್, ಟಾರ್ಮ್ಯಾಕ್ ರ್ಯಾಲಿ, ಹೈ ಸ್ಪೀಡು, ಮಳೆ, ಫಾಗು. ಸೊ ಇಟ್ ವಾಸ್ ಅ ಡಿಫರೆಂಟ್ ಎಕ್ಸ್ಪೀರಿಯನ್ಸ್ ಆಲ್ ಟುಗೆದರ್ ಫಾರ್ ಅಸ್. ಒಂಥರ ಹಿಲ್ ಸ್ಟೇಷನ್ ನಲ್ಲಿ ಓಡುವಂತದ್ದು. ಹೌದು. ಸೊ ನಾರ್ಮಲಿ ರ್ಯಾಲೀಸ್ ರನ್ ಆನ್ ಪಬ್ಲಿಕ್ ರೋಡ್ಸ್ ವಿಚ್ ಇಸ್ ಬ್ಲಾಕ್ಡ್ ಫಾರ್ ಎನಿ ಅದರ್ ಪಬ್ಲಿಕ್ ಆರ್ ಎಸ್ಟೇಟ್ ರೋಡ್ಸ್ ಅಲ್ಲಿ. ಸೊ ಇದೆಲ್ಲ, ಸೊ ದಟ್ ವಾಸ್ ಮೈ ಇನಿಷಿಯಲ್ ಎಕ್ಸ್ಪೋಜರ್ ಟು ಬೈಕಿಂಗ್. ಆ್ಯಂಡ್ ದೆನ್ ಮತ್ತೆ ಟೂ ವೀಲರ್ ರ್ಯಾಲಿಯಲ್ಲಿ ಸೋಲೋ ಸ್ಟಾರ್ಟ್ ಆಯಿತು. ಆಗ ನಾನೇ ಓಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗಲೂ ಕೂಡ ಕಾಸರಗೋಡು, ಮಂಗಳೂರು, ಈ ಥರ ಇಲ್ಲಿ ನಮ್ಮದು MRC ಅಂತ, ಮ್ಯಾಂಗ್ಳೂರ್ ರೈಡರ್ಸ್ ಕ್ಲಬ್ ಅಂತ ಒಂದು ಕ್ಲಬ್ ಇತ್ತು ಬೈಕಿಗೆ. ಆಗ ನಾವೇ ಅದರಲ್ಲಿ ಸ್ವಲ್ಪ ಆಕ್ಟಿವ್ ಮೆಂಬರ್ಸ್ ಇದ್ವಿ. ಸೊ ಅದರಲ್ಲಿ ನಾವು ಭಾಗವಹಿಸಿ ಪ್ರಶಸ್ತಿಗಳನ್ನು ತಂದ್ವಿ. ಸೊ ಇಷ್ಟೆಲ್ಲ ಆಯಿತು ಬೈಕಲ್ಲಿ. ಎಸ್, ಬೈಕ್ ರ್ಯಾಲಿ ಹೋಗ್ತಾ ಇದ್ದಾಗೆ ಸರ್, ಆ ಟೈಮಲ್ಲಿ ನಿಮಗೆ ಮುಂದೆ ಕೂಡ ಲೈಫಲ್ಲಿ ನಾನು ಮುಂದಕ್ಕೆ ಕೂಡ ರೇಸರ್ ಆಗಿ ಇರಬೇಕು ಅಥವಾ ಬೇರೆ ಏನಾದರೂ ಪ್ರೊಫೆಷನಲ್ಲಿ ಎಂಗೇಜ್ ಆಗಬೇಕು ಅಂತ ಕನಸಿತ್ತ, ಹೇಗೆ? ಅಲ್ಲ, ಆ್ಯಕ್ಚುಲಿ ಆಗ ಅದು ಇಟ್ ವಾಸ್ ಜಸ್ಟ್ ಎ ಹಾಬಿ ನನಗೆ. ಹೌದು, ಪ್ಯಾಷನ್ ಆಬ್ವಿಯಸ್ಲಿ ಇತ್ತು, ಬಟ್ ಅದು ಹಾಬಿ, ವೆರಿ ಎಕ್ಸ್ಪೆನ್ಸಿವ್ ಸ್ಪೋರ್ಟು. ನಮಗೆ ಸೇಫ್ಟಿ ಗೇರ್ಸ್ ಅಂತ ಏನು ಇರಲಿಲ್ಲ ಆಗ. ನಾವು ಹಾಕಿದ್ದು ಶಿನ್ ಗಾರ್ಡ್ಸ್ ಹಾಕೊಂಡು ಬೈಕಲ್ಲಿ ಹೋಗ್ತಾ ಇದ್ವಿ. ಇಂಡಿಯಾದಲ್ಲಿ ಮೋಟರ್ ಸ್ಪೋರ್ಟ್ ಎಕ್ವಿಪ್ಮೆಂಟು ಸಿಗ್ತಾ ಇರಲಿಲ್ಲ. ಸೊ ಆಗ ಟೈಮ್ ತುಂಬ ಡಿಫಿಕಲ್ಟ್ ಇತ್ತು, ಯಾಕೆಂದರೆ ಆನ್ಲೈನಲ್ಲಿ ಏನು ಸಿಗ್ತಾ ಇರಲಿಲ್ಲ. ಸೊ ಇಂಪೋರ್ಟ್ ಮಾಡಲಿಕ್ಕೆ ಗೊತ್ತಿಲ್ಲ. ಸೊ ಬಟ್ ದೆನ್ ಆವಾಗ ನಾನು ಇನ್ ದ ಸೇಮ್ ಟೈಮ್ ಐ ಗಾಟ್ ಇನ್ ಟು ಮೈ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗು. ಆಗ ಆ ಲೈನಲ್ಲಿ ಹೋಗ್ಬೇಕಂತ ಇತ್ತು. ಅಷ್ಟರಲ್ಲಿ ದೆನ್ ಐ ಬಿಕೇಮ್ ಅ ಸ್ಟೇಟ್ ಪ್ರೆಸಿಡೆಂಟ್ ಆಫ್ ದಟ್ ಕಾಲೇಜ್, KPT ಅಲ್ಲಿ. ಐ ಫಾರ್ಮ್ಡ್ ಯೂನಿಯನ್ ಅಂಡ್ ಸೊ ಸ್ವಲ್ಪ ಪೊಲಿಟಿಕ್ಸ್ ಕಡೆನೂ ಡೈವರ್ಷನ್ ಆಯಿತು. ಆದರೂ ಬಟ್ ದಿಸ್ ಪ್ಯಾಷನ್ ಕೆಪ್ಟ್ ಪುಲ್ಲಿಂಗ್ ಮೀ. ಸೊ ನಾನು ಐ ಸ್ಟಾರ್ಟೆಡ್ ವರ್ಕಿಂಗ್ ವಿತ್ ಝೆನೆತ್ ಕಂಪ್ಯೂಟರ್ಸ್ ಆಸ್ ಅ ಚಾನೆಲ್ ಎಕ್ಸಿಕ್ಯೂಟಿವ್, ಮೈ ಫಸ್ಟ್ ಜಾಬ್. ಸೊ ಆವಾಗಲೂ ನಾನು ಯಾವಾಗಾದ್ರೂ ಟೈಮ್ ಸಿಕ್ಕಿದ್ರೆ ನಾನು ನನ್ನ ರ್ಯಾಲಿ ಕಡೆ ಓಡ್ತಾ ಇದ್ದೆ, ಇಲ್ಲಿ ಎಲ್ಲಾದ್ರೂ ನೋಡ್ಲಿಕ್ಕಾದ್ರೂ ಹೋಗ್ತಾ ಇದ್ದೆ. ಸೊ ಇನ್ 2000 ನನಗೆ ನನ್ನ ಫ್ರೆಂಡ್ ಫೋನ್ ಮಾಡಿ ಹೇಳಿದ್ರು, ಒಬ್ರು ಕಾರ್ ಡ್ರೈವರ್ ಇದ್ದಾರೆ, ಅವ್ರ ಜೊತೆ ನೀವು ಕೂರ್ತೀರಾ, ಅವರು ಫಸ್ಟ್ ಟೈಮ್ ಬರ್ತಾ ಇರೋದು ಅಂತ. ಕೋ ಡ್ರೈವರ್ ಹೌದು. ಸೊ ಆಬ್ವಿಯಸ್ಲಿ ಕಾರ್ ವಾಸ್ ವೆರಿ ಎಕ್ಸ್ಪೆನ್ಸಿವ್ ಟು ಬೈ ಅಂಡ್ ರ್ಯಾಲಿ ಇನ್ ಫಾರ್ ಫ್ಯಾಮಿಲಿ ಲೈಕ್ ಮೀ, ಬಿಕಾಸ್ ಮೈ ಡ್ಯಾಡ್ ವಾಸ್ ವರ್ಕಿಂಗ್ ಇನ್ ವೈಶ್ಯ ಬ್ಯಾಂಕ್, ಮ್ಯಾನೇಜರ್ ಆಗಿದ್ರು, ಬಟ್ ವಿ ಕುಡ್ ನಾಟ್ ಸ್ಪೆಂಡ್ ದಟ್ ಬಿಗ್ ಮನಿ. ಸೊ ಐ ಡಿಸೈಡೆಡ್, ಓಕೆ, ಲೆಫ್ಟ್ ಆದರೆ ಲೆಫ್ಟ್ ಪರವಾಗಿಲ್ಲ, ಅಟ್ಲೀಸ್ಟ್ ಕಾರ್ ಒಳಗಡೆ ಇರ್ತೀನಲ್ವಾ ಅಂತ ಮೋಟರ್ ಸ್ಪೋರ್ಟಲ್ಲಿ. ಸೊ somehow we did the first rally in Coorg with Shrestha Patel as my driver. So we went on to finish the rally, but we didn't win. Okay. And the car technical problem ಎಲ್ಲ ಆಯಿತು. But the journey started. I think after that ಕಾರ್ದು ನಂದು ಆ ಕೋ ಡ್ರೈವರ್ದು ಜಾಬ್ ನನಗೆ ಏನೋ ಇದಾಯಿತು, ತೃಪ್ತಿ ಕೊಟ್ಟಿತ್ತು, ಒಂಥರ ಥ್ರಿಲ್ ಕೊಡ್ತು. ಸರ್, ಈಗ ಈ ಕೋ ಡ್ರೈವರ್ಗೆ ಅಥವಾ ನ್ಯಾವಿಗೇಟರ್ಗೆ ಏನು ಸರ್ ಅಲ್ಲಿ ರೆಸ್ಪಾನ್ಸಿಬಿಲಿಟಿ? ಈಗ ರ್ಯಾಲಿಯಲ್ಲಿ ಯಾಕಂದ್ರೆ ಕಾರ್ ಓಡಿಸೋರು ಒಬ್ರು ಇರ್ತಾರೆ, ಪೈಲಟ್ ಅಂತ ಒಬ್ರು ಇರ್ತಾರೆ. ಇಟ್ ಈಸ್ ದ ಬೇಸಿಕ್ಲಿ ನಮ್ದು ಮೋಟರ್ ಸ್ಪೋರ್ಟ್ ಅಲ್ಲಿ ವೆನ್ ಇಟ್ಸ್ ಎಸ್ಪೆಷಲಿ ಕಾರ್ ರ್ಯಾಲಿ, there are two people in the car. One is a driver, one is a co-driver. ಮೊದಲು ನಮ್ಮನ್ನು ನ್ಯಾವಿಗೇಟರ್ ಅಂತ ಹೇಳ್ತಿದ್ರು, ಯಾಕೆಂದ್ರೆ ನಾವು ಡೈರೆಕ್ಷನ್ ತೋರಿಸುವವರು ಅಂತ, ನ್ಯಾವಿಗೇಷನ್ ಮಾಡಬೇಕಂತ. ಈಗ ಇಟ್ ಇಸ್ ನೋ ಮೋರ್ ದ್ಯಾಟ್, ಇಟ್ಸ್ ಕಾಲ್ಡ್ ಎ ಕೋ-ಡ್ರೈವರ್. ದ ರೋಲ್ ಆಲ್ಸೋ ಬಿಕಮ್ಸ್ ಲೈಕ್ ಅ ಡ್ರೈವರ್ಸ್ ರೋಲ್ ಫಾರ್ ಯು. ಸೊ ನಾವು ನಮ್ಮ ರ್ಯಾಲಿಯ ಮುಂಚೆ ನಾವು ಒಂದು ರೆಕನೆಸೆನ್ಸ್ ಅಂತ ಹೋಗ್ತೀವಿ, ರೋಡ್ ನೋಡ್ಲಿಕ್ಕೆ ಅಂತ. ಸೊ ಆವಾಗ ನಮ್ದು ಡ್ರೈವರ್ ಮತ್ತೆ ಈ ಕೋ ಡ್ರೈವರ್ ನಾವು ಕೂತ್ಕೊಂಡು ಒಂದು ನೋಟ್ಸ್ ಅಂತ ಬರಿತೀವಿ, ದಟ್ ಇಸ್ ಕಾಲ್ಡ್ ಪೇಸ್ ನೋಟ್ಸ್. ಸೊ ಗಾಡಿದು ಪೇಸು ರ್ಯಾಲಿ ದಿವಸ ಆ ನೋಟ್ಸ್ ಮೇಲೆ ಇರೋದು. ಆ ಡ್ರೈವರ್ ವಿಲ್, ಇಟ್ಸ್ ಅ ಶಾರ್ಟ್ ಹ್ಯಾಂಡ್ ನಾವು ನೋಟ್ಸ್ ಬರೆಯೋದು. ಇಟ್ ಇಸ್ ಲೈಕ್ ಅ ಕ್ಲಾಕ್ ಅಲ್ಲಿ 1 o'clock 2 o'clock 3 o'clock ಅಂತ ಆಂಗಲ್ಸ್ ಇರುತ್ತೆ. ಅದೇ ತರ ನಾವು ಕಾರ್ನರ್ಗಳನ್ನು ಅಂದ್ರೆ ಡೈರೆಕ್ಷನ್ ಅನ್ನು, ರೋಡ್ ತಿರುವನ್ನು 1 2 3 4 5 6 7 ಅಂತ ಮಾಡ್ತೀವಿ. ಡಿಸ್ಟೆನ್ಸ್ ಅದನ್ನ ಬರ್ಕೊಳ್ತೀವಿ ನಾವು. ಸೊ ನಮ್ಗೆ ಅದು ನಮ್ದು ಬೈಬಲ್. ಇಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ಬೈಬಲ್, ಇಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ಕುರಾನ್, ಇಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ಭಗವದ್ಗೀತಾ. ಸೊ ಇಟ್ಸ್ ಎವ್ರಿಥಿಂಗ್ ಫಾರ್ us. ಸೊ ಯಾಕೆಂದ್ರೆ ವಾಟ್ ಎವರ್ ಐ ಆಮ್ ರೀಡಿಂಗ್ ಫ್ರಮ್ ದಟ್ ಬುಕ್ ಈಸ್ ವಾಟ್ ಹಿ ಹ್ಯಾಸ್ ಟು ಡೂ. So if I tell him it is a 4 right, don't cut, he will go, it's a 4 right, it's an angle, but he'll never cut that corner. ಒಳಗಡೆ ವೀಲ್ ಒಳಗಡೆ ಬರಲ್ಲ ಅವನು. ಸೊ ನಾವು ಅದರ ನೆಕ್ಸ್ಟ್ ಕಾಲ್ ಕೂಡ ಹೇಳ್ತೀವಿ, ಅದರ ನೆಕ್ಸ್ಟ್ 50 ಮೀಟರ್ ಅಲ್ಲಿ ಇಂಥ ಲೆಫ್ಟ್ ಇದೆ ಅಂತ, ಅಂದ್ರೆ ಈಸಿ ಇದೆಯಾ, ಮೀಡಿಯಂ ಇದೆಯಾ, ಶಾರ್ಪ್ ಇದೆಯಾ. ಈಗಿನ ಕಾಲದ ಗೂಗಲ್ ಮ್ಯಾಪ್ ತರ ಅದು, ಮೋರ್ ದೆನ್ ಗೂಗಲ್ ಮ್ಯಾಪ್, ಮೋರ್ ದೆನ್ ಗೂಗಲ್ ಮ್ಯಾಪ್. ಸೊ ಇಟ್ ಇಸ್ ದ ಪಿಕ್ಚರಿಸ್ಟಿಕ್ ವ್ಯೂ ಆಫ್ ದ ರೋಡ್ ಹೆಡ್ ಇನ್ ಅ ಹಿಲ್ಲಿ ರೋಡ್. ನಿಮ್ಗೆ ಆ ಕಾರ್ನರ್ ಆದ್ಮೇಲೆ ಏನಿದೆ ಅಂತ ಗೊತ್ತಿರಲ್ಲ, ನೀವು ಇಲ್ಲಿ ಬ್ರೇಕ್ ಹೊಡಿಲೇಬೇಕಾಗ್ತದೆ. ಆದ್ರೆ ನಾನು ಆ ಕಾರ್ನರ್ ಅವ್ರಿಗೆ ಹೇಳಿದ್ರೆ ಅವ್ರು ಎಲ್ಲಿ ಬೇಕು ಅಲ್ಲೇ ಬ್ರೇಕ್ ಆಗ್ತಾರೆ ವಿನಾ
ಅನಗತ್ಯವಾಗಿ ಎಲ್ಲೂ ಬ್ರೇಕ್ ಹಾಕಲ್ಲ. ಸೊ ಇಟ್ಸ್ ದ ಮ್ಯಾಕ್ಸಿಮಮ್ ಸ್ಪೀಡ್ ಆಫ್ ದ ಲಿಮಿಟ್ ಆಫ್ ದ ಕಾರ್ with your driving capacity. You have to drive during the rally. So ನಮ್ಮ role is very important. One. Second is that we cannot get excited. We cannot get angry. ಹೌದು ನಿಜ. Our voice is very important inside the car. So because for him he is listening to me in his intercoms. ನನ್ನ ಹೆಲ್ಮೆಟ್ ಒಳಗಡೆ ಇಂಟರ್ಕಾಮ್ ಇರುತ್ತೆ, ಅದರಲ್ಲಿ ನಾವು ಅವರಿಗೆ ಕಮಾಂಡ್ ಕೊಡ್ತಾ ಇರೋದು. ಸೊ ಇಟ್ ಇಸ್ ಲೈಕ್ ಎ ನಾರ್ಮಲ್ ಟಾಕ್. ಈವನ್ ಇಫ್ ದ ಕಾರ್ ಜಂಪ್ಸ್ ಇನ್ ದ ಏರ್ 5 feet or whatever, we can't shout. Even if he is doing a mistake, let's say he's lost the car, we can't react. We have to say it's okay. ಅಂದ್ರೆ ಅವನ ಮೈಂಡ್ ನೋಡ್ತಾರೋರು ಮಾತ್ರ ಶೌಟ್ ಮಾಡಬಹುದು ಹೊರಗಡೆ. ಪಬ್ಲಿಕ್ ವಿಲ್ ಬಿ ಓವರ್ ಎಕ್ಸೈಟೆಡ್. ಸೊ ಹಾಗಾಗಿ ಕೋ ಡ್ರೈವರ್ದು ಪಾತ್ರ ಅದು ಆಲ್ಮೋಸ್ಟ್ ಡ್ರೈವರ್ಗಿಂತಲೂ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ. ಅಂಡ್ ಡ್ರೈವರ್ಗೆ ಏನಾಗುತ್ತೆ ಅಂದ್ರೆ ಮೋಸ್ಟ್ ಆಫ್ ದ ಆಬ್ವಿಯಸ್ಲಿ ದೇರ್ ಆರ್ ಡ್ರೈವರ್ಸ್ ಹೂ ಆರ್ ಆಲ್ಮೋಸ್ಟ್ 60 years old ಆಲ್ಸೋ ಇನ್ ದ ಇಂಟರ್ನ್ಯಾಷನಲ್ ಸೀನ್. ಇಟ್ ಇಸ್ ಮೋರ್ ಅಬೌಟ್ ಫಿಟ್ನೆಸ್. ಓಕೆ, ಬಟ್ ಕೋ ಡ್ರೈವರ್ಗೆ ಎಷ್ಟು ಜಾಸ್ತಿ ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ದಟ್ ಮಚ್ ಇಸ್ ಹಿಸ್ ವ್ಯಾಲ್ಯೂ. Because he's seen the terrain, he knows how the car behaves, he knows the tire requirements, he knows what the car needs, what the driver needs. So co-driver, the more the knowledge is more valuable to the team. Yes. ಒಂದು ಅದ್ಭುತವಾದಂಥ ಅದು ಲೋಕ ಅದು. ಸಾಮಾನ್ಯವಾಗಿ ನಾವು ನೋಡ್ತಾ ಹೋದಾಗ ನಾವು ಹೊರಗಡೆಯಿಂದ ಮಾತ್ರ ಆ ಕಾರನ್ನು ಓಡುವಂಥ ಸೌಂಡ್ ನೋಡ್ತೇವೆ, ಅದನ್ನು ನೋಡಿ ನಾವು ಥ್ರಿಲ್ ಆಗ್ತೇವೆ. ಬಟ್ ಅದರ ಒಳಗಡೆ ಅದರ ಡ್ರೈವರ್ ಮತ್ತು ಕೋ ಡ್ರೈವರ್ ಎಷ್ಟು ಸೈಲೆಂಟ್ ಆಗಿ ಮೃದು ಮಾತಿನಿಂದ ಅವರ ಮಾತುಕತೆ ನಡೀತಾ ಇದೆ ಅಂತ ಹೇಳಿದ್ರೆ ಇಸ್ ವಂಡರ್ಫುಲ್. ಸರ್, ನೀವು ಕಾರ್ ರೇಸ್ಗೆ ಬಂದಾಗ ಮೊದಲ ನಿಮಗೊಂದು ನ್ಯಾಷನಲ್ ಅವಾರ್ಡ್ ಬಂದಾಗ ಆವತ್ತಿನ ಮೂಡು, ಆ ಸಂದರ್ಭ? ಆ್ಯಕ್ಚುಲಿ ನಾನು ಓವರ್ ಆಲ್ ಫಸ್ಟ್ ವಿನ್ ಆದದ್ದು ಅಂದರೆ ಎಂಟೈರ್ ರ್ಯಾಲಿದು ನಮ್ಮಲ್ಲಿ ಡಿಫ್ರೆಂಟ್ ಕ್ಲಾಸ್ ಇರುತ್ತೆ. ಒಂದೊಂದು ಸಿ ಸಿ ಪ್ರಕಾರ ನಾವು ಕ್ಯಾಟಗರಿ ಇರ್ತದೆ. ಸೊ ನಾನು ತುಂಬ ಲೋವರ್ ಕ್ಯಾಟಗರಿಯಲ್ಲಿ ವಿನ್ ಆಗಿದ್ದೆ ನಮ್ಮದು ಕ್ಲಾಸನ್ನು. ಆದರೆ ಓವರ್ ಆಲ್ ವಿನ್ನರ್ ಅಂತ ಆದದ್ದು 2004 ಫಿಲಿಪೋಸ್ ಮತ ಅಂತ ಡೆಲ್ಲಿಯ ಡ್ರೈವರ್ ಅವರು, ಅವ್ರ ಜೊತೆ ಕೂತಿದ್ದೆ. ಸೊ ನಾಸಿಕಲ್ಲಿ ಆ ರ್ಯಾಲಿ ನಾವು ಓವರ್ ಆಲ್ ಫಸ್ಟ್ ಬಂದ್ವಿ. ನಮಗೂ ನಂಬಲಿಕ್ಕೆ ಆಗಲಿಲ್ಲ, ಯಾಕೆಂದರೆ ನಮ್ಮಿಂದ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದ್ದವರು ಮಿಂಚಿದ ಡ್ರೈವರ್ಗಳಿದ್ರು. ಅಂದರೆ MRF ಟೀಮ್ ಅವರಿದ್ರು, ತುಂಬ ಜನ ಇದ್ರು. ನಮ್ಮಿಂದ ಒಂದು 10 ವರ್ಷ ಜಾಸ್ತಿ ರ್ಯಾಲಿ ಮಾಡಿದವರಿದ್ರು. ಅದು ನಮಗೇನೋ ಒಂದು ಬಿಗ್ ಆಪರ್ಚುನಿಟಿ. ನಮ್ಮದು ಇಬ್ಬರದು ಕಾಂಬಿನೇಷನ್ ಸಿಂಕ್ ಆಯಿತು. ಒಳ್ಳೆ ಪೇಸಲ್ಲೂ ಗಾಡಿ ಚಲಿಸಿದ್ದ ಡ್ರೈವರು. ಸೊ ಓವರ್ ಆಲ್ ಫಸ್ಟ್ ವಿನ್ ಆದ್ವಿ. ಅದು ಎಷ್ಟು ಎಕ್ಸೈಟಿಂಗ್ ಅಂದರೆ ನನಗೆ ಪೋಡಿಯಂ ಕರೆದಾಗ ನನ್ನ ಡ್ರೈವರ್ಗೆ ಒಂದು ಕಾರ್ ಕೀ ಎಲ್ಲಿದೆ ಅಂತ ಗೊತ್ತಿರಲಿಲ್ಲ. ಅಂದರೆ ಮರ್ತು ಹೋಗಿತ್ತು ಅವನು ಎಲ್ಲಿಟ್ಟಿದ್ದಾನೆ ಅಂತ, ಅಷ್ಟು ಖುಷಿಯಲ್ಲಿದ್ದ. ಸೊ ಇಟ್ ವಾಸ್ ಅ ವೆರಿ ಮೆಮೊರೇಬಲ್ ಮೂಮೆಂಟ್ ಐ ಫೀಲ್. ಓಕೆ ಸರ್, ನೀವು ಇದನ್ನು ಮುಂದುವರಿಸಿಕೊಂಡು ಹೋದಾಗ ಈಗ ಇಂಡಿಯಾದಲ್ಲಿ ಎಲ್ಲ ಬಹುತೇಕ ದೊಡ್ಡ ಇವೆಂಟ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಿ, ಆಮೇಲೆ ಇಂಟರ್ನ್ಯಾಷನಲ್ ಇವೆಂಟ್ಗಳಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ತೀರಿ. ವೆರಸ್ ಪಾರ್ಟಿಸಿಪೇಟಿಂಗ್ ಇನ್ ಇಂಡಿಯಾ ಮತ್ತು ಔಟ್ಸೈಡ್ ಏನು ಸರ್ ವ್ಯತ್ಯಾಸಗಳು ಏನು? ನಾನು ಒಂದು ಮಾತು ಹೇಳ್ತೀನಿ ಅಂದರೆ, ಇಂಡಿಯಾ ಇನ್ನೂ ಮೋಟರ್ ಸ್ಪೋರ್ಟಲ್ಲಿ ನಾವು ಅಡ್ವಾನ್ಸ್ ಆಗಿಲ್ಲ. ಸೊ ವರ್ಲ್ಡ್ ವೈಡ್ ನಮ್ಮದೆಲ್ಲ WRC ಕಾರ್ಸ್ ಎಲ್ಲ ನೋಡಿದರೆ ನಾವು ಇಂಡಿಯಾ ಇಸ್ ಆಲ್ಮೋಸ್ಟ್ ಅಬೌಟ್ 25 to 30 years ಬಿಹೈಂಡ್ ಅಂತ ಹೇಳ್ತೀವಿ. ಎಸ್, ನಮ್ಮ ಹತ್ರ ರೋಡಲ್ಲಿ ಕಾರ್ಸ್ ಇದೆ, ಬಟ್ ಫಾರ್ ದ ಸ್ಪೋರ್ಟ್ ಅಂತ ಕಾರ್ಗಳು ಬಂದಿಲ್ಲ. ಸೊ ಬಟ್ ದೆನ್ ಎಸ್, ವಿ ಆರ್ ಇನ್ ದ ಡೈರೆಕ್ಷನ್. ಐ ಥಿಂಕ್ ದ ಫೆಡರೇಷನ್ ಇಸ್ ವರ್ಕಿಂಗ್ ಟುವರ್ಡ್ಸ್ ಇಟ್ ಅಂಡ್ surely we'll get a lot of exposure. ಯಾಕೆ ಸರ್, ಯಾಕೆ ನಾವು ಅಷ್ಟು ಕೂಡ ಈ ಒಂದು ಮೋಟರ್ ಸ್ಪೋರ್ಟಲ್ಲಿ ಹಿಂದೆ ಇದ್ದೇವೆ? ವೈ? ಯಾಕೆಂದರೆ ಒಂದು ನಾನು ಹೇಳಿದೆಲ್ಲ, ನಮ್ಮ ಎಂಟೈರ್ ಫೆಡರೇಷನ್ ನೀಡ್ಸ್ ಟು ಗೆಟ್ ಇನ್ವಾಲ್ವ್ಡ್ ಇನ್ ದ್ಯಾಟ್. ಒಂದು. ಸೆಕೆಂಡ್ಲಿ, we need people, the general public to get associated to this sport, because ಅವ್ರೇನು ಹೇಳ್ತಾರೆ, ಮಕ್ಕಳನ್ನು ಬಿಡಲ್ಲ. ಹೌದು. ಸೊ ದೇರ್ ಇಸ್ ನಥಿಂಗ್, ನಮ್ಮ ಫ್ಯೂಚರ್ ಇಲ್ಲ, ನೀನು ಯಾಕೆ ಗಾಡಿ ಓಡಿಸ್ತಾ ಇದೆಯಾ ಅಂತ. ಆ್ಯಕ್ಚುಲಿ ಇಟ್ ಇಸ್ ದ ಇಂಡಸ್ಟ್ರಿ. ಎಸ್, ಪೇರೆಂಟ್ಸ್ ತಿಳ್ಕೊಂಡಿರ್ತಾರೆ, ಒಂಥರ ಟೈಮ್ ವೇಸ್ಟ್ ಅಥವಾ ಒಂದು ತಕ್ಕ ಮಟ್ಟಿಗೆ ಒಂದು ಅಡ್ವೆಂಚರ್ ಅಂತ. ಸರ್, ಈಗ ಫ್ಯೂಚರ್ ಅಂತ ಹೇಳುವಾಗ ಏನೇನು ಸ್ಪೆಸಿಫಿಕ್ ಆಗಿ ನೋಡಿದ್ರೆ, ಆ್ಯಕ್ಚುಲಿ ಎಲ್ಲಿ ಹೋಗ್ಬೋದು, ಎಲ್ಲಿ ಇವೆಂಟ್ಗೆ ಯಾರು ಸೆಲೆಕ್ಟ್ ಮಾಡ್ತಾರೆ, ಯಾರು ಸ್ಕೋಪ್ ಕೊಡ್ತಾರೆ? ಕರೆಕ್ಟ್. ಸಿ ದೇರ್ ಈಸ್ ನೌ ಒಂದು, ಈಗ ನಮ್ಮ ರ್ಯಾಲಿಯಲ್ಲಿ ಡ್ರೈವರ್ ಆಗಲಿ, ಬೈಕಲ್ಲಿ ರೈಡರ್ ಆಗಲಿ, ನಮ್ಮಂಥ ಕೋ ಡ್ರೈವರ್ ಆಗಲಿ, ನಮಗೆಲ್ಲ ವಿ ಆರ್ ಆಲ್ ಸ್ಪಾನ್ಸರ್ಡ್ ನೌ, ಬಿಕಾಸ್ ವಿ ಆರ್ ರೆಪ್ರೆಸೆಂಟಿಂಗ್ ಮಹೇಂದ್ರಾಸ್, ವಿ ಆರ್ ರೆಪ್ರೆಸೆಂಟಿಂಗ್ JK Tyres, ಐ ಹ್ಯಾವ್ ರೆಪ್ರೆಸೆಂಟೆಡ್ MRF, ಸೊ different teams in different roles. So they pay for our talent. So we are not going there for a joyride. We are going there with a responsibility to win the rally and get laurels for that team. So every driver and co-driver is paid in a very handsome way in most of the teams.
ನದರ್ ಆಸ್ಪೆಕ್ಟ್ ಈಗ ಮೊದಲು ಏನಿತ್ತಂದ್ರೆ ಒಂದು ಕಾರ್ ಪ್ರಿಪೇರ್ ಮಾಡುವಾಗ ಅವನೊಬ್ಬ ಮೆಕ್ಯಾನಿಕ್ ಮಾಡೋದು ಅಂತ. ಮೆಕ್ಯಾನಿಕ್ ಅಂದ್ರೆ ಏನು ಕಲ್ತಿಲ್ಲ ಅವನು, ಒಂದೇನೋ ಒಂದು ಬೇರೆ ಒಂದು ಇದೆಯಲ್ಲಿ ಅವನಿಗೆ ನಾವು ಅಷ್ಟು ರೆಸ್ಪೆಕ್ಟ್ ಕೊಡಲ್ಲ. ಹೌದೌದು, ನಮ್ಮ ಊರಿನಲ್ಲಿ ಪಿಟ್ಟರ್ ಅಂತ. ಪಿಟ್ಟರ್. ಸೊ ಇಲ್ಲಿ ಈಗ ಏನಾಗಿದೆ ಅಂದ್ರೆ ಇಟ್ ಇಸ್ ನೋ ಮೋರ್ ಎ ಮೆಕ್ಯಾನಿಕ್ ಹೂ ಇಸ್ ವರ್ಕಿಂಗ್ ಆನ್ ಅ ರ್ಯಾಲಿ ಕಾರ್ ಆರ್ ಎ ರೇಸ್ ಕಾರ್. ಇಟ್ ಇಸ್ ಆಲ್ ರೇಸ್ ಇಂಜಿನಿಯರ್ಸ್. So they are highly qualified people, okay, who would have done their M.Tech in a specific subject. There is motorsport engineering course abroad. So specific engineering courses are there for motorsport. ಓಕೆ ಓಕೆ. ಇಂಡಿಯಾದಲ್ಲಿ ಸ್ಟಾರ್ಟ್ ಆಗಿದೆ ಸರ್? ಇಂಡಿಯಾದಲ್ಲಿ ಆಗಲಿಲ್ಲ, ಇನ್ನು ಬೇಗದಲ್ಲಿ ಸ್ಟಾರ್ಟ್ ಆಗುವ ಸಂಭವಗಳಿದೆ. ಸೊ ಇಂಟರ್ನ್ಯಾಷನಲ್ ಈಗ ಇದೆ. ಸೊ ಇಟ್ ಇಸ್ ಅ ವೆರಿ ನಿಶ್ ಮಾರ್ಕೆಟ್, ಯಾರಿಗೂ ಇದ್ರ ಬಗ್ಗೆ ಗೊತ್ತಿಲ್ಲ. ಈಗ ಯಾರು ಈಗ ಮೊದಲು ಪೈಲಟ್ ಅಂತ ಹೇಳಿದ್ರೆ ಅದನ್ನು ಕಲೀಲಿಕ್ಕೆ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು, ಅದೇ ತರ ಈಗ ಮೋಟರ್ ಸ್ಪೋರ್ಟ್ ಇಂಜಿನಿಯರಿಂಗ್ ಇಸ್ ದೇರ್. ಸೊ ದೀಸ್ ಪೀಪಲ್ ಆರ್ ದ ಪೀಪಲ್ ಹೂ ಬಿಲ್ಡ್ ದ ಫ್ಯೂಚರ್ ಕಾರ್ಸ್. ಅಂದ್ರೆ ನಾವು ಈಗ ನಮಗೆ ತುಂಬಾ ಜನ ಕೇಳಿದ್ರು, ನೀವು ಮೋಟರ್ ಸ್ಪೋರ್ಟ್ ಹೋಗೋದು ಯಾಕೆ, ಸುಮ್ಮನೆ ಪೆಟ್ರೋಲ್ ಖಾಲಿ ಮಾಡ್ತೀರಾ, ಟೈರ್ ಹಾಳಾಗ್ತದೆ, ಸೌಂಡು, ರೋಡ್ ಬಂದ್ ಮಾಡ್ತೀರಾ. ಆಕ್ಚುಲಿ ವಿ ಆರ್ ದ ಗಿನಿ ಪಿಗ್ಸ್ ನಾವು. ಯಾಕೆಂದ್ರೆ ವಿ ಆರ್ ಟೆಸ್ಟಿಂಗ್ ಯು ಫಾರ್ ಯುವರ್ ಫ್ಯೂಚರ್ ಸೇಫ್ ಕಾರ್ಸ್. ಆಲ್ ದಿಸ್ ಟೈರ್ಸ್ ವಿಚ್ ಇಸ್ ಕಮಿಂಗ್ ಫಾರ್ ಟುಡೇ ನಿಮ್ಮ ಕಾರ್ಗಳಿಗೆ, it is tested in the race tracks. All this, most of the cars like manufacturers, if you see internationally, McLaren, Ferrari or Mini or anybody for that matter, are all putting their money to build a very good safe car. So they spend on that, like suspension, your lubricants, nimge cold weather alli freeze agbardu, why the fuel this thing is changing, aviation fuels, the 97 octane fuels, including your seats inside the car, your seat belt technology, your airbag, why it is required, what is the crumple zone, idella barta irodu motorsport inda. It is all tested there. So people think that adu waste anta. It's not a waste, because whatever you're getting today, a safe car today, is because of motorsport, where people have been testing it for years and years. So there are engineers involved, professionals involved. ಸರ್, ಈಗ ಮೋಟರ್ ಸ್ಪೋರ್ಟಲ್ಲಿ ಯೂಸ್ ಮಾಡ್ತಾ ಇರುವಂಥ ಕಾರ್ಗಳು ತುಂಬ ಎಕ್ಸ್ಪೆನ್ಸಿವ್ ಹೇಗೆ? ಆಬ್ವಿಯಸ್ಲಿ ಮೊದಲು ಯಾರಾದರೂ ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂಡು ಅದಕ್ಕೆ ಏನೋ ಕಲರ್ ಎಲ್ಲ ಹೊಡೆದು ರ್ಯಾಲಿಗೆ ಬರ್ತಾ ಇದ್ರು. ಈಗ ಆ ಥರ ಇಲ್ಲ. ಸೊ ವಿ ಆಲ್ ಬೈ ಮೋಸ್ಟ್ ಆಫ್ ದ ಕಾರ್ಸ್ ಆರ್ ನ್ಯೂ ಕಾರ್ಸ್, ಬ್ರ್ಯಾಂಡ್ ನ್ಯೂ ಕಾರ್ಸ್ ವಿಚ್ ಕಮ್ಸ್ ಫ್ರಮ್ ದ ಶೋರೂಮ್. We are using a XUV 300 petrol. Okay. So anywhere between the price range of 10 to 15 lakhs alladide. But our race rally ready car is about 65 lakhs. Okay. So the safety roll cage barutte adralgade. So entire suspension change agutte. We use suspension which is costing almost 16 lakhs. So that's the technology I'm talking about. And ಸಾಮಾನ್ಯವಾಗಿ ಈಗ ಒಂದು ಇಂಟರ್ನ್ಯಾಷನಲ್ ರ್ಯಾಲಿಯ ಸಂದರ್ಭದಲ್ಲಿ ನೀವು ಒಮ್ಮೆ ಬಳಸಲಿಕ್ಕೆ ಆರಂಭಿಸಿದ ಕಾರನ್ನು ಫಾರ್ ಹೌ ಲಾಂಗ್, ಎಷ್ಟು ವರ್ಷಗಳ ತನಕ ಬಳಸಬಹುದು? ನಾರ್ಮಲಿ ಇಂಟರ್ನ್ಯಾಷನಲಿ ವಾಟ್ ಹ್ಯಾಪನ್ಸ್ ಇಸ್ ದಟ್ ವಿ ಯೂಸ್ ಅ ಕಾರ್ ಫಾರ್ ಒನ್ ಸೀಸನ್, ಒಂದು ವರ್ಷ. Okay. And by then the life of the car is almost over, because ಅಷ್ಟು beating it would have taken. In India we use it for almost 2 years, because ನಮ್ದು ಒಂದು 4 round or 5 round ನ್ಯಾಷನಲ್ ಚಾಂಪಿಯನ್ಶಿಪ್ ಇರುತ್ತೆ. ಕ್ರಾಸ್ ಕಂಟ್ರಿ ರ್ಯಾಲಿಗಳು ಲೈಕ್ ರೇಡ್ ದಿ ಹಿಮಾಲಯ, ಡೆಸರ್ಟ್ ಸ್ಟಾರ್ಮ್, ದಕ್ಷಿಣ ಡೇರ್ ಅಂತ, ಅದು 5 ದಿವಸದ ರ್ಯಾಲಿಗಳು. ಅದು ಒಂದು ವರ್ಷಕ್ಕೆ ಒಮ್ಮೆಲೆ ಆಗೋದು. ಸೊ ಅದೊಂದು 3-4 ರ್ಯಾಲಿ ಅದಾಗತ್ತೆ. ಸೊ ಅದು ಕಾರ್ ಲೈಫ್ ಸ್ವಲ್ಪ ಜಾಸ್ತಿ ಯೂಸ್ ಮಾಡಬಹುದು ಇಂಡಿಯಾದಲ್ಲಿ. ಅಂಡ್ ಅಷ್ಟು ಹಣನೂ ಹಾಕ್ಲಿಕ್ಕೆ ಸ್ವಲ್ಪ ಇದಿದ್ದ ಕಾರಣ ಜನ ಸ್ವಲ್ಪ ಒಂದು 2-3 ವರ್ಷ ಅದರಲ್ಲಿ ಯೂಸ್ ಮಾಡ್ತಾರೆ. ಸರ್, ನೀವು ಈಗ ವರ್ಷದಲ್ಲಿ ಒಂದು ಅಂದಾಜು ಎಷ್ಟು ಇವೆಂಟ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಿ? ನಮಗೆ ಇಂಡಿಯಾ ಆ್ಯಂಡ್ ಅಬ್ರಾಡ್ ರೆಗ್ಯುಲರ್ಲಿ, ಐ ಮೀನ್ pre-COVID, now post-COVID it's all just starting now. So pre-COVID normally we used to have about 5 to 6 round of national championship in India. Okay. In different parts of India. Plus about 3 cross-country rallies. So, and also I used to go to Malaysia and Thailand for the 4x4 championship there. And in between, because my driver Amit Raj Ghosh anta, he lives in London. Amit Raj Ghosh, ಅವರು ಕಲ್ಕಟ್ಟದವರು, but he settled in London. Okay. ಸೊ ಅವ್ರು ಕರೆದಾಗ ಯುರೋಪಿಗೆ, ಲಂಡನ್ಗೆ, ಲಾಟ್ವಿಯನ್ ಇವೆಂಟ್ ಇದ್ರೆ ನಾನು ಹೋಗಿ ಅವ್ರ ಜೊತೆ ಕೂತ್ಕೊಳ್ತಾ ಇದ್ದೆ. ಆಲ್ಮೋಸ್ಟ್ ಅಬೌಟ್ ಆನ್ ಅನ್ ಆವರೇಜ್ ಐ ಕ್ಯಾನ್ ಸೇ ಅಬೌಟ್ 12 to 13 events in an year I used to participate. Okay. ಮನೆಯಲ್ಲಿ ಯಾವಾಗ ಇರ್ತೀರಿ ಸರ್? That's $1 million question. I'm normally there for 2 days in a week. Okay. So I also, because we handle events across India for Mahindra, off-roading events. So ಅದೇ ಒಂದು 25 event ನಾವು ಹ್ಯಾಂಡಲ್ ಮಾಡ್ತಾ ಇದ್ವಿ. ಸರ್, ಇಂಡಿಯಾದಲ್ಲಿ ನಿಮಗೆ ತುಂಬ ಚಾಲೆಂಜಿಂಗ್ ಆದಂಥ ರೋಡ್? ಇಟ್ಸ್ ಗುಡ್ ಕ್ವಶನ್, ಬಟ್ ನನಗೇನೆಂದರೆ ಐ ರೆಸ್ಪೆಕ್ಟ್ ಎವ್ರಿ ರ್ಯಾಲಿ. ಈಚ್ ರ್ಯಾಲಿ ಇಸ್ ಅ ಚಾಲೆಂಜ್. ಓಕೆ.
Obviously the Himalayan rally is very very tough because we are ಯಾಕೆ there ಸರ್ in ಅದು ಟಫ್ ಅದು sub-zero temperature, minus 17 degrees, snow on the road, and then international WRC drivers ನವ್ರು ಬಂದು ಅದನ್ನು ನೋಡಿಬಿಟ್ಟು ಇಲ್ಲಿ ಆರ್ಗನೈಸರ್ಗೆ ಹೇಳಿ ಹೋದ್ರಂತೆ, ಇಲ್ಲಿ ನಿಮ್ಮ ಕಾರಿಗೆ ರೋಲ್ ಕೇಜ್ ಬೇಡ, ನಿಮಗೆ ಡ್ರೈವರಿಗೆ ಮತ್ತೆ ಕೋ ಡ್ರೈವರ್ಗೆ ಪ್ಯಾರಾಶೂಟ್ ಕಟ್ಬಿಡಿ ಅದು, ಯಾಕಂದ್ರೆ ಕೆಳಗೆ ಹೋದ್ರೆ ಒಂದು 2-3 ಕಿಲೋಮೀಟರ್ ಕೆಳಗೆ ಅದು ಅಷ್ಟು ಪಾತಾಳಕ್ಕೆ ಹೋಗ್ಬೇಕು. ಸೊ ಅಂತ ಕಂಡೀಷನ್ ಅಲ್ಲಿ ಅದು ಶಿಮ್ಲಾದಿಂದ ಸ್ಟಾರ್ಟ್ ಆಗ್ತಿತ್ತು ರ್ಯಾಲಿ. ಶಿಮ್ಲಾ, ಮನಾಲಿ, ವಯಾ ಕಾಜಾ, ಮತ್ತೆ ವಿ ಯೂಸ್ ಟು ಗೋ ಟು ಲೇ ಲದಾಖ್ ಅಂಡ್ ಫಿನಿಶ್ ಆಫ್ಟರ್ ಕಾರ್ಗಿಲ್ ಇನ್ ಟು ಶ್ರೀನಗರ್. ಸಾಮಾನ್ಯ ಒಂದು ಎಷ್ಟು ಇದು ಬರ್ಬೋದು ಸರ್ ಕಿಲೋಮೀಟರ್? ಟೋಟಲ್ ಡಿಸ್ಟೆನ್ಸ್ ಅದ್ರ ರ್ಯಾಲಿಯಲ್ಲಿ ಹಿಲ್ಸ್ ಅಲ್ಲಿ ಡಿಸ್ಟೆನ್ಸ್ ಕಮ್ಮಿ, ಅಂದ್ರೆ ಡೇಸ್ ಟೈಮ್ ಜಾಸ್ತಿ ಹೋಗುತ್ತೆ. ಸೊ ನಾರ್ಮಲಿ ಹಿಮಾಲಯನ್ ರ್ಯಾಲಿ ಇಸ್ ಆಲ್ಮೋಸ್ಟ್ ಅಬೌಟ್ 1500 ಕಿಲೋಮೀಟರ್ಸ್. ಸೊ ಅದೇ ತರ ಡೆಸರ್ಟ್ ಸ್ಟಾರ್ಮ್ ಅಂತ ಒಂದು ರ್ಯಾಲಿ ಇದೆ, ದಟ್ ಯೂಸ್ ಟು ಸ್ಟಾರ್ಟ್ ಫ್ರಮ್ ಡೆಲ್ಲಿ and then finish into Ahmedabad in Gujarat. So entire Rajasthan ಅನ್ನೋ ಮರುಭೂಮಿ ಒಳಗಡೆಯಿಂದ ಬರ್ತೀವಿ ನಾವು. So those are all uncharted roads, ಯಾರಿಗೂ ಗೊತ್ತಿಲ್ಲ. It is not a highway, it is all in the sand dunes. So that's very challenging because extreme temperatures. ಯಾಕೆಂದ್ರೆ ಆಗ ನಾರ್ಮಲಿ ರಾಜಸ್ಥಾನಲ್ಲಿ ಟೆಂಪರೇಚರ್ ಗೋಸ್ ಅಪ್ ಟು 40 ಪ್ಲಸ್ ನಮ್ದು ಇಂಜಿನ್ ಟೆಂಪರೇಚರ್. So cabin temperature will be running around 60 degrees and so with all our suit and because we wear special gear for motorsport also. That's a very different subject which will address it. So ಅಂತದನ್ನೆಲ್ಲ ಹಾಕೊಂಡು ನಾವು ಆ ಟೆಂಪರೇಚರ್ಲಿ 5 days, so we are literally like ನಮ್ದು ಬಾಯ್ಲ್ಡ್ ಎಗ್ ತರ ಆಗಿರ್ತದೆ ಬಾಡಿ. ಸೊ ವೆರಿ ಎಕ್ಸ್ಟ್ರೀಮ್ ಕಂಡೀಷನ್ಸ್, ಕಾನ್ಸಂಟ್ರೇಷನ್ ಅಷ್ಟು ಬೇಕು. ಬಟ್ ದೆನ್ as I told you in the beginning, every rally ನನಗೆ I respect it because every corner in life has to be respected. ಇದು ಇಂಟರ್ನ್ಯಾಷನಲ್ ಆಗಿ ನಡೆಯುವಂಥ ರ್ಯಾಲಿಯಲ್ಲಿ ತುಂಬ ಚಾಲೆಂಜಸ್ ಇರುವಂಥ. So basically Asian cross country is one of the again long distance rally which starts from Thailand and finishes into Cambodia. So then there are even the Greece Acropolis rally now hodvi alla European Rally Championship. Greece is one of the roughest rally in the calendar. We chose it because we wanted to see whether we are that material. ನಾವು ಅಂತ ಕೆಪಾಸಿಟಿ ಇದೆ ಅಂತ ನೋಡುವ ಅಂತ ಹೇಳಿ ನಾವು ಹೋದ್ವಿ. Fortunately it was a big victory for us there. The whole world recognized that there is some driver in India who's got the potential and the talent. ಮತ್ತೆ within 1 year we were planning for more events. So ಆ ಟೈಮಲ್ಲಿ ಆ ಕೋವಿಡ್ ಸಿಚುವೇಶನ್ ಬಂತು. ಸೊ things have to restart. We are looking forward. Yes. ಸರ್, ಒಂದು ಮೆಮೊರೇಬಲ್ ಆದಂಥ ಒಂದು ಇನ್ಸಿಡೆಂಟ್, ತುಂಬ ಅಡ್ವೆಂಚರಸ್ ಆದಂಥ. Actually, I mean, every event has got its own memory and adventurous thing. Every rally ಒಂದು ಇನ್ಸಿಡೆಂಟ್ ಆಗುತ್ತೆ. ನಾವು ಎಷ್ಟೋ ರ್ಯಾಲಿ ಫಿನಿಶಿಂಗಿಂತ 500 ಮೀಟರ್ ಮುಂಚೆ ಗಾಡಿ ಹಾಳಾಗಿ ರ್ಯಾಲಿಯಿಂದ ಹೊರಗೆ ಬಂದ ಸಿಚುವೇಶನ್ ಕೂಡ ಇದೆ. ಸೊ ನನಗೆ ನನ್ನ ಮೋಸ್ಟ್ ಮೆಮೊರೇಬಲ್ ಯಾಕೆ ಅಂದರೆ, ನಾನು ಬೈಕ್ ರ್ಯಾಲಿ ಮಾಡ್ತಾ ಇದ್ದಾಗ ಹಿಮಾಲಯನ್ ರ್ಯಾಲಿ ಹೋಗ್ಬೇಕು, ಅದು ಒಂದು ದೊಡ್ಡ ರ್ಯಾಲಿ ಅಂತ ಇತ್ತು. ಅದರಲ್ಲೂ ಹೋಗ್ಬಿಟ್ಟು ವಿನ್ ಆಗೋದಂಥದ್ದು ಅದು ಕನಸೆ ಯಾರಿಗಾದ್ರು. ಸೊ ನಾನು 2010 ಅಲ್ಲಿ ಫಸ್ಟ್ ರೇಡ್ ದಿ ಹಿಮಾಲಯ ವಿನ್ ಆದೆ. ಆಗ ನನ್ನ ಡ್ರೈವರ್ ಸುರೇಶ್ ರಾಣಾ ಅಂತ, ಅವರು ಮನಾಲಿ ಅವರು ಸಾಧಾರಣ 8 ಸಲ ಹಿಮಾಲಯನ್ ರ್ಯಾಲಿ ವಿನ್ ಆಗಿದೆ. ನಾನು ಅವ್ರ ಜೊತೆ 5 ಸಲ ಇದ್ದೆ ಅದರಲ್ಲಿ. ಸೊ ಅದೊಂದು ಹೆಮ್ಮೆದ ವಿಷಯನೇ, ಯಾಕೆಂದ್ರೆ ಯಾರು ಅಷ್ಟು ಅವ್ರ ಜೊತೆ ಯಾರು ಕೂತಿಲ್ಲ. ಹಿಮಾಲಯನ್ ರ್ಯಾಲಿ ಅಷ್ಟು ವಿನ್ ಆದವರು ಯಾರಿಲ್ಲ. ಗ್ರೇಟ್ ವಂಡರ್ಫುಲ್. ಸರ್, ಈಗ ನೀವು ಹೇಳಿದ್ರಿ ಕೆಲವು ಸಂದರ್ಭದಲ್ಲಿ ಇನ್ನೇನೋ 500 ಮೀಟರ್ ಇರುತ್ತೆ ಅಂತ ಆವಾಗ ಕೈ ಕೊಟ್ಟಿತ್ತು ಅಂತ. ಸೊ ಇಂಥ ಸಂದರ್ಭದಲ್ಲಿ ಈಗ ಇನ್ ಬಿಟ್ವೀನ್, ಈಗ ಲಾಂಗ್ 1000 ಕಿಲೋಮೀಟರ್ಸಲ್ಲಿ ಇರುವಾಗ ಎಲ್ಲೋ ಮಧ್ಯದಲ್ಲೆಲ್ಲ ಬ್ರೇಕಪ್ ಆದಾಗ ಹೆಂಗೆ ಮ್ಯಾನೇಜ್ ಮಾಡಿ? ಡ್ಯೂರಿಂಗ್ ದ ರ್ಯಾಲಿ ನಮ್ಗೆ ಏನಾಗುತ್ತೆ, ಸರ್ವಿಸ್ ಟೀಮ್ ಅಂತ ಒಂದು ಟೀಮ್ ಇರುತ್ತೆ. ಅವರು ಒಂದೊಂದು ಲೊಕೇಶನ್ ಅಲ್ಲಿ ಮಾತ್ರ ಸಿಗ್ತಾರೆ ಈ ಕ್ರಾಸ್ ಕಂಟ್ರಿ ರ್ಯಾಲಿಯಲ್ಲಿ. ಇಲ್ಲದ್ರೆ ನ್ಯಾಷನಲ್ ಚಾಂಪಿಯನ್ಶಿಪ್ ಅಲ್ಲಿ ಒಂದೇ ಏರಿಯಾದಲ್ಲಿ ಮಾತ್ರ ಇರ್ತಾರೆ, ಅಲ್ಲೇ ಬರ್ಬೇಕು ನಾವು ಸರ್ವಿಸ್ಗೆ. ಬಟ್ ಡ್ಯೂರಿಂಗ್ ದ ರ್ಯಾಲಿ ಏನಾದರೂ ಆದರೆ ನಾವೇ ಅದು ರಿಪೇರಿ ಮಾಡ್ಕೊಳ್ಬೇಕು. ಅಂದರೆ ಬೇಸಿಕ್ ನಮ್ಮದು ನಾವು ಸ್ವಲ್ಪ ನಾಲೆಜಬಲ್ ಪರ್ಸನ್ ಆಗಿರಬೇಕು, ಗಾಡಿ ಬಗ್ಗೆ ಗೊತ್ತಿರಬೇಕು, ಏನು ಎಲ್ಲಿ ಹೋಗ್ಬೋದು, ಯಾವುದು ಚೇಂಜ್ ಮಾಡಿದ್ರೆ ಏನಾಗುತ್ತೆ ಅಂತ. ಸೊ ಇದು ಈ ರೀತಿಯಾಗಿ ಎಲ್ಲೋ ಮಧ್ಯದಲ್ಲಿ ಬ್ರೇಕಪ್ ಆಗಿ ನೀವೇ ಚೇಂಜ್ ಮಾಡಿ ರಿಪೇರಿ ಮಾಡಿಕೊಂಡು ತಿರ್ಗಾ ಕಂಟಿನ್ಯೂ ಮಾಡಿ ವಿನ್ ಆದ ಏನಾದರೂ? ಹೌದು, ನಾನು ಒನ್ ಆಫ್ ದಿ ರೇಡ್ ದಿ ಹಿಮಾಲಯ ನಮ್ಮದು ಎಂಟೈರ್ ಗೇರ್ ಬಾಕ್ಸ್ ಫೇಲಿಯರ್ ಆಯಿತು. ನಮ್ಮದು ಗೇರ್ ಸ್ಟಕ್ ಆಗಿತ್ತು ಒಂದೇ ಗೇರಲ್ಲಿ. ಸೊ ನಾವು ಆಲ್ಮೋಸ್ಟ್ ಅಬೌಟ್ 70 kilometers ಆಫ್ ದ ಸ್ಟೇಜ್ ವಿ ಡ್ರೋವ್ somehow managing the gearbox, but then towards the end ನಮ್ಮದು, ಬಿಕಾಸ್ ವಿ ಆರ್ ರನ್ನಿಂಗ್ ಆನ್ ದ ಸೇಮ್ ಗೇರ್, ಗಾಡಿ ಹೀಟ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು.
ಅಲ್ಲಿ ಗಾಡಿ ನಿಲ್ಲಿಸಿ ನಾವು ಐಸಿಂದ ನೀರು ತಂದು ಗಾಡಿಗೆ ಹಾಕ್ಬಿಟ್ಟು ಗಾಡಿಯನ್ನು ಮ್ಯಾನೇಜ್ ಮಾಡಿ ಫಿನಿಶ್ ಮಾಡೋ ಸಂದರ್ಭಗಳು ಅದು ತುಂಬ ಸಲ ಆಗಿದೆ. ಸೊ ಎವ್ರಿ ಇವೆಂಟ್ ಏನಾದರೂ ಒಂದು ಇನ್ಸಿಡೆಂಟ್ ಇರುತ್ತೆ ನಮಗೆ, ಸೊ ವಿಚ್ ಇಸ್ ಮೆಮೊರೇಬಲ್. ಸೊ ಇಟ್ಸ್ ಅ ಹ್ಯೂಜ್ ಸಬ್ಜೆಕ್ಟ್, ವಿ ಕ್ಯಾನ್ ಡಿಸ್ಕಸ್, ಇಟ್ ವಿಲ್ ಗೋ ಆನ್ ಫಾರ್ ಮಂತ್ಸ್ ಆ್ಯಂಡ್ ಇಯರ್ಸ್. ಎಸ್ ಈ ಮಳೆ ಟೈಮಲ್ಲಿ ನಡೆಯುವಂಥ ರ್ಯಾಲಿ ಏನಾದರೂ ಪರ್ಟಿಕ್ಯುಲರ್ ನೀವು ನಾರ್ಮಲಿ ನ್ಯಾಷನಲ್ ಚಾಂಪಿಯನ್ಶಿಪ್ ರನ್ಸ್ ಅವಾಯ್ಡಿಂಗ್ ದ ಮಾನ್ಸೂನ್, ಬಟ್ ಕೆಲವು ಟೈಮ್ ಕೊಯಂಬತ್ತೂರಲ್ಲಿ ಇಲ್ಲ ಚೆನ್ನೈ ಟ್ರ್ಯಾಕ್ ಹತ್ರ ಮಳೆ ಬಂದರೆ ಇಟ್ ಬಿಕಮ್ಸ್ ವೆರಿ ವೆರಿ ಸ್ಲಶಿ ಆ್ಯಂಡ್ ಸ್ಲಿಪರಿ. ಸೊ ನಾವು ಆಗ we use different tires for the rally. We have for tarmac it is called sleek tires. ಅದು ಟೈರೇ ಬೇರೆ, ಅದರಲ್ಲಿ ಗ್ರಿಪ್ ಲೈನ್ಸ್ ಕಮ್ಮಿ ಇರುತ್ತೆ. ಗ್ರಾವೆಲ್ ರ್ಯಾಲಿಗೆ ನಮ್ದು ಗ್ರಾವೆಲ್ ಟೈರ್ ಬರುತ್ತೆ. ಅದರಲ್ಲಿ ಪುನಃ ಟೈರ್ಸ್ಗಳಿಗೆ ಕಂಪೌಂಡ್ ಇದೆ, ಟೈರ್ ಕಂಪೌಂಡ್ ಸಾಫ್ಟು, ಹಾರ್ಡು, ಮೀಡಿಯಮು. ಸೊ ಅದನ್ನೆಲ್ಲ ನಾವು ಅಲ್ಲಿ ಕಂಡೀಷನ್ ನೋಡಿಬಿಟ್ಟು ವಿ ಯೂಸ್ ಪರ್ಟಿಕ್ಯುಲರ್ ಟೈರ್. ಸೊ ಟೈರ್ ಮೇಕ್ಸ್ ಎ ಮೇಜರ್ ಡಿಫರೆನ್ಸ್ ಇನ್ ಯೋರ್ ರ್ಯಾಲಿಂಗ್. ಸೊ ವಿ ಹ್ಯಾವ್ ಟು ಯೂಸ್ ದ ರೈಟ್ ಟೈರ್. It's a good challenge there. But normally during monsoon now, since we handle Mahindra Adventure, now off-road events ಮಾಡ್ತೀವಿ ಜೀಪ್ಗಳಿಗೆ. It has become a new culture. ಎಲ್ಲರೂ ಆಫ್-ರೋಡಿಂಗ್ ಹೋಗೋದು. So that time we do lot of off-road events in all parts of India. Yes. ವಂಡರ್ಫುಲ್. ಅಶ್ವಿನ್ ನಾಯ್ಕರೇ, ಅನೇಕ ವಿಚಾರಗಳನ್ನು ನಾವು ಮಾತಾಡಿದೆವು. ನಾನು ಈ ಸಂದರ್ಭದಲ್ಲಿ ಒಂದು ಎರಡು ವಿಚಾರಗಳನ್ನು ಮಾತ್ರ ಕೊನೆಯದಾಗಿ ಮಾತಾಡೋ ಸಂದರ್ಭದಲ್ಲಿ, ಒಂದು ಯೂತ್ಸ್ಗೆ ನೀವು ಕೊಡುವಂಥ ಒಂದು ಅಡ್ವೈಸ್ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರುವವರಿಗೆ, ಮತ್ತೊಂದು ನಮ್ಮ ಗೌರ್ಮೆಂಟ್ ಸರ್ಕಾರ ಪರ್ಟಿಕ್ಯುಲರ್ಲಿ ಕರ್ನಾಟಕದಲ್ಲಿ ಏನು ಸ್ಕೋಪು, ಏನು ಮಾಡ್ಬೋದು ಅಂತ. ಎಸ್ ಸರ್, ಯೂತ್ಸ್ಗೆ ನೀವು ಏನು ಹೇಳ್ತೀರಿ? ಬೇಸಿಕ್ಲಿ ಯಾರೆಲ್ಲ ಈಗ ಮೋಟರ್ ಸ್ಪೋರ್ಟನ್ನು ಸ್ಟಾರ್ಟ್ ಮಾಡಬೇಕಂತ, ಅವ್ರ ಕೆರಿಯರ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಅವರಿಗೆ ಏನು ಹೇಳೋದಂದರೆ, ಲೋಕಲಿ ಎವ್ರಿ ಟೌನ್, ಎವ್ರಿ ಸಿಟಿ ಹ್ಯಾಸ್ ಗಾಟ್ ಎ ಕ್ಲಬ್, ಮೋಟರ್ ಸ್ಪೋರ್ಟ್ ಕ್ಲಬ್ ಅಂತ ಇರುತ್ತೆ. ಈಗ ಮಂಗಳೂರಲ್ಲಿ ನಮ್ದು IMSC ಮೋಟರ್ ಸ್ಪೋರ್ಟ್ ಅಂತ ಇದೆ. ಸೊ ಮೀ ಆ್ಯಂಡ್ ಮೂಸಾ ಶರೀಫ್, ನಮ್ಮ ಪಾರ್ಟ್ನರ್, ವಿ ಹ್ಯಾಂಡಲ್ ದ್ಯಾಟ್. ಸೊ ವಿ ಗೈಡ್ ಪೀಪಲ್. ಸೊ ಅದೇ ಥರ ಎಲ್ಲ ಸ್ಟೇಟ್ ಇದರಲ್ಲಿ ಅಲ್ಲಿ ಅವ್ರದ್ದೊಂದು ಕ್ಲಬ್ ಇರುತ್ತೆ, ಮೋಟರ್ ಸ್ಪೋರ್ಟ್ ಕ್ಲಬ್. ಅವರ ಥ್ರೂ ಅವರು ಫೆಡ್ರೇಷನನ್ನು ಅಪ್ರೋಚ್ ಮಾಡಿ, ಫೆಡ್ರೇಷನಿಂದ ನಿಮ್ಗೊಂದು ಸ್ಪೆಷಲ್ ಲೈಸೆನ್ಸ್ ಬರುತ್ತೆ. ಅದು ಫಾರ್ ಡ್ರೈವಿಂಗ್ ಆರ್ ಕೋ ಡ್ರೈವಿಂಗ್ ಯು ಗೆಟ್ ಎ ಲೈಸೆನ್ಸ್. ಆ ಲೈಸೆನ್ಸ್ಗೆ ಅಪ್ಲೈ ಮಾಡಿಬಿಟ್ಟು ಆರ್ಗನೈಸ್ಡ್ ಇವೆಂಟ್ಸ್ ಇರುತ್ತೆ, ಸ್ಮಾಲ್ ಇವೆಂಟ್ಸ್, ಆಟೋಕ್ರಾಸು, ಆ ಊರಿದ್ದೆ, ಅದಕ್ಕೆ ನೀವು ಎಂಟರ್ ಆಗಿ ನಿಮ್ಮ ಟ್ಯಾಲೆಂಟನ್ನಲ್ಲಿ ತೋರಿಸಿ, ಇಫ್ ಯು ಫೀಲ್ ದಟ್ ಯು ಹ್ಯಾವ್ ದ ಟ್ಯಾಲೆಂಟ್ ಟು ಗೋ ಫರ್ದರ್, you can get into the national scene. Today Indian government has recognized my teammate Gaurav Gill as got a Arjuna award also. So there is a big scope. The sport is recognized. India is the biggest manufacturer of automobile in the world. It is a future business for a lot of people. Lot of industry will come here, manufacturers will come here. Everybody has to show their muscles. ಆ ದಿವಸ ಹೋಯ್ತು, ಗಾಡಿ ಎಷ್ಟು ಕಿಲೋಮೀಟರ್ ಓಡುತ್ತೆ ಅಂತ, ಈಗ ಎಷ್ಟು ಫಾಸ್ಟ್ ಅಂತ ಕೇಳ್ತಾರೆ, ಎಷ್ಟು ಪವರ್ಫುಲ್ ಇದೆ ಅಂತ ಕೇಳ್ತಾ ಇದ್ದಾರೆ. ಸರ್, ಸ್ಟೇಟ್ ಗೌರ್ಮೆಂಟ್ ಏನು ಮಾಡ್ಬೋದು? Obviously state government, as if now we are working on that. Currently our state government has not put motorsport in the award list for achievers. Okay. So adondu gray area ide. We have requested the minister, honorable minister, to look into this matter. Because it should not be considered as a taboo. And there are a lot of national events happening in Karnataka, inside Karnataka. And from Karnataka, a lot of people have represented the state as well as the country. So adannu now bitkodu Madikeri, Kurgunavaru anta ಹೇಳಿದ್ರೆ ರೇಸ್ ನವರು, even ನಮ್ಮ ಚಿಕ್ಕಮಗಳೂರು ಕಡೆ ಆಗಲಿ, ಸೊ ಬೆಂಗಳೂರಿಂದ ತುಂಬಾ ಜನ ಇದ್ದಾರೆ. ಸೊ ಇಟ್ ಇಸ್ ಅ ಬಿಗ್ asset for the state to showcase the motorsport personalities in India. To be very frank, the first biker in Dakar rally is CS Santosh from Bangalore. So ಇಂಥ ಟ್ಯಾಲೆಂಟ್ಗಳನ್ನು ನಾವು ಇಟ್ಕೊಂಡು, ನಮ್ಮ ಮಂಗಳೂರದ್ದು ಅರವಿಂದ್ KP ಅವರಿದ್ದಾರೆ, ಈಸ್ ರೆಪ್ರೆಸೆಂಟೆಡ್ in the Dakar. So such people are there in the state. So there is a lot of ತುಂಬ ಅವಕಾಶಗಳಿದೆ. ಸರ್ಕಾರ ಕೂಡ ಇದನ್ನು ಡೆವಲಪ್ ಮಾಡುವ ನಿಟ್ಟಿನಲ್ಲಿ ಮಾಡಬೇಕಾದ ವಿಚಾರಗಳು. ಅಶ್ವಿನ್ ನಾಯ್ಕ್ ಸರ್, ನಾನು ಕೊನೆಯದಾಗಿ ಮಾತು ಮುಗಿಸುವ ಸಂದರ್ಭದಲ್ಲಿ ನೀವು ನಿಮ್ಮ ಫ್ಯಾಮಿಲಿ ಬಗ್ಗೆ ನಾನು ಏನು ಕೇಳಲಿಲ್ಲ, ನೀವೇನು ಹೇಳಲಿಲ್ಲ. Obviously, I was born to my family. My father was Jaishil Naik. ಅವರು ಮಂಗಳೂರಲ್ಲಿ ವೈಶ್ಯ ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿದ್ದರು. ಸೊ ಮೈ ಮದರ್ ಸರಸ್ವತಿ ಜೈಶಿಲ್ ನಾಯ್ಕ್, ಶಿ ಈಸ್ ಅ ಹೋಮ್ ಮೇಕರ್. ಸೊ ನಾವು ಮಂಗಳೂರಲ್ಲಿ ಇದ್ವಿ, ಮತ್ತು ಐ ಗಾಟ್ ಇನ್ ಟು ದಿ ಸ್ಪೋರ್ಟ್ ಆ್ಯಂಡ್ ಆಲ್ ದ್ಯಾಟ್. ಅವರಿಗೆ ನನ್ನ ಫೋಟೋ ಪೇಪರಲ್ಲಿ ಬಂದಾಗಲೇ ಗೊತ್ತಾದದ್ದು ಇವನು ಬೈಕ್ ರ್ಯಾಲಿಗೆ ಹೋಗಿದ್ದಾನೆ ಅಂತ. ಅವರಿಗೆ ಆಗ ಗೊತ್ತಿರಲಿಲ್ಲ ಇದು ಸ್ಪೋರ್ಟ್ ಎಷ್ಟು ಇದಿದೆ ಅಂತ. ಬಟ್ ದೇ ಸ್ಟಾರ್ಟೆಡ್ ಸಪೋರ್ಟಿಂಗ್ ಮೀ ಅ ಲಾಟ್.
So after which I got married in 2015. ಮದುವೆನೂ ಲೇಟ್ ಆಯ್ತು, ಯಾಕೆಂದ್ರೆ ಯಾರು ಹೆಣ್ಣು ಕೊಡ್ಲಿಕ್ಕೆ ಹೆದರ್ತಾ ಇದ್ರು, ರೇಸಿಗೆ ಹೋದ್ರೆ ಇವನು ರಿಟರ್ನ್ ಬರಲ್ಲ ಅಂತ. So I got married to Ramya Rai. So I have one son, Harsh, is 5-year-old. So we live in Edapadav, our farm, with my mother. Yes, great. ಸರ್, ನೀವು ನಿಮ್ಮ ಈ ದೊಡ್ಡ ಜರ್ನಿಯಲ್ಲಿ ನಿಮಗೆ ತುಂಬ ಮಂದಿ ಸಪೋರ್ಟ್ ಮಾಡಿದವರು, ಎನ್ಕರೇಜ್ ಮಾಡಿದವರೆಲ್ಲ ಸಿಕ್ಕಿರಬಹುದು. ಯಾರಿಗೆ ನೀವು ಈ ವೇದಿಕೆ ಮೂಲಕ ಥ್ಯಾಂಕ್ಸ್ ಹೇಳ್ಬೋದು? Firstly, I would like to thank my family for supporting me and being with me for so many years. Obviously now my wife and my son who supports me a lot. But more importantly, I think ನನ್ನ ಫ್ರೆಂಡು ಯಾರು ಫಸ್ಟ್ ಬೈಕ್ ರ್ಯಾಲಿಗೆ ನಾನು ಇಂಟ್ರೊಡ್ಯೂಸ್ ಮಾಡಿದ ರೋಹನ್ ರೇಗೋ ಅಂತ, ಅವನಿಗೆ, ಬಿಕಾಸ್ he is the person who actually pushed me into this field. And then obviously the list is very, very big, because the people who worked with me from service crew to my race engineers, to my rally team bosses, all the manufacturers like Maruti, Mahindra, who have supported me. Okay. So the list is very, very big. I'm just thankful for ella mandigalu, whoever has given me even the smallest support in life will matter to me. Yes. ಏನು ಸರ್ ಕನಸು ಈ ರ್ಯಾಲಿಯಲ್ಲಿ? ಆಬ್ವಿಯಸ್ಲಿ ಐ ಮೀನ್ ನನಗೆ ಒಂದು ವರ್ಲ್ಡ್ ರ್ಯಾಲಿ ಚಾಂಪಿಯನ್ಶಿಪ್ಗೆ ಎಂಟರ್ ಆಗಬೇಕು ಅಂತ ಒಂದು ಆಸೆ ಇದೆ. ಒಂದು ರೌಂಡ್ ಆದರೂ ಪಾರ್ಟಿಸಿಪೇಟ್ ಮಾಡಿ ನಮ್ಮ ಹೆಸರನ್ನು ಅಲ್ಲಿ ಬರೆದು ಬರಬೇಕಂತ. ಡಕಾರ್ ಅಂತ ಒಂದು ವರ್ಲ್ಡ್ದು ಬಿಗ್ಗೆಸ್ಟ್ ರ್ಯಾಲಿ ಇದೆ, ಅದರಲ್ಲೂ ಹೋಗುವ ಒಂದು ಕನಸು ಇದೆ. ಅದು ಎಷ್ಟು ತನಕ ಆಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಆಬ್ವಿಯಸ್ಲಿ ಮೈ ಪ್ಲ್ಯಾನ್ ಏನಂದರೆ ಫ್ಯೂಚರಲ್ಲಿ ನಮ್ಮದು ಮೋಟರ್ ಸ್ಪೋರ್ಟ್ ಅಕಾಡೆಮಿ ಅಂತ ಮಾಡಿಕೊಂಡು ವಿ ವಾಂಟ್ ಟು ಟ್ರೈನ್ ಯಂಗ್ಸ್ಟರ್ಸ್, ಸೊ ದಟ್ ನಮ್ಮ ಥರ ಅವರಿಗೆ ಹುಡುಕಾಡಿ ಟೈಮ್ ವೇಸ್ಟ್ ಮಾಡೋದು ಆಗಬಾರ್ದು. ಅವರು ಕೂಡ ಒಂದು ಡೈರೆಕ್ಷನ್ ಸಿಗಬೇಕು ಅವರಿಗೆ, ಒಳ್ಳೆಯ ಮಾರ್ಗದರ್ಶನ ಸಿಗಬೇಕು. ಅದು ಮೇನ್. ಎಸ್, ಖಂಡಿತ. ನಿಮ್ಮ ಅಕಾಡೆಮಿಗೆ ಕೂಡ ಸರ್ಕಾರ, ಈವನ್ ಸರ್ಕಾರೇತರ ಕಂಪನಿಗಳು ಕೂಡ ಸಹಕಾರ ಕೊಡುವಂತಾಗಲಿ. ಖಂಡಿತ ನಿಮ್ಮ ಒಂದು ಪ್ರಯತ್ನಕ್ಕೆ ಮತ್ತು ನೀವು ಹೇಳಿದಾಗೆ ಅಂದರೆ ನೂರಾರು ಹೊಸ ಯುವಜನರಿಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಸಿಗುವಂತಾಗಲಿ. ಎಸ್ ಸರ್, ಅದ್ಭುತವಾದ ವಿಚಾರಗಳನ್ನು ಅಶ್ವಿನ್ ನಾಯ್ಕ್ ಅವರು ಇವತ್ತು ನಮ್ಮ ಜೊತೆಗೆ ಹಂಚಿಕೊಂಡ್ರು. ನಾವು ಸಾಮಾನ್ಯವಾಗಿ ಸ್ಪೋರ್ಟ್ಸ್ ಅಂತ ಹೇಳುವಾಗ ಕ್ರಿಕೆಟ್, ಫುಟ್ಬಾಲ್ ಅಥವಾ ಇನ್ನಿತರ ಒಂದಷ್ಟು ಅಥ್ಲೆಟ್ಸ್ ವಿಚಾರ ಬಗ್ಗೆಲ್ಲ ಮಾತಾಡ್ತೇವೆ. ನಮ್ಮಲ್ಲಿ ಒಂದಷ್ಟು ಮಾಹಿತಿಗಳು ಕೂಡ ಇರುತ್ತೆ, ಕ್ರೇಜ್ ಕೂಡ ಇರುತ್ತೆ. ಆದರೆ ಈ ರೀತಿಯ ರೇಸ್ ಬಗ್ಗೆ ತುಂಬ ಅಥೆಂಟಿಕ್ ಆಗಿ ವಿಚಾರಗಳನ್ನು ಮಂಡಿಸುವಂಥ ಅಶ್ವಿನ್ ನಾಯ್ಕ್ ಅವರು, ಎಸ್, ಅವರ ಗೆದ್ದ ಲಿಸ್ಟನ್ನು ನಾನು ಹೇಳ್ತಾ ಹೋದೆ ಆರಂಭದಲ್ಲಿ. ಅವರ ಸಾಧನೆ ಅತ್ಯಂತ ಅದ್ಭುತವಾದದ್ದು ಮತ್ತು ಅವರ ಕನಸು ಇನ್ನೂ ಇದೆ. ಆ ಕನಸು ಅವರಿಗೆ ಸಕಾರ ಆಗಲಿ. ಮತ್ತು ಯಾವುದೇ ಸಂದರ್ಭದಲ್ಲೂ ಕೂಡ ನಿಮಗೆ ನಿಮ್ಮ ಮಕ್ಕಳನ್ನು ರೇಸ್ ಫೀಲ್ಡ್ಗೆ ತರಬೇಕು ಅಂತ ಇದ್ದರೆ ನೀವು ಈ ಕರ್ನಾಟಕದವರು, ಈ ಕರಾವಳಿಯವರು, ಈ ಮಂಗಳೂರಿನವರಾಗಿದ್ದರೆ ಒಂದು ಬಾರಿ ಅಶ್ವಿನ್ ನಾಯ್ಕ್ ಅವ್ರ ಜೊತೆಗೆ ಮಾತನಾಡ್ಬೋದು ಕೂಡ. ತುಂಬ ಪ್ರೀತಿಯಿಂದ ಮುಕ್ತವಾಗಿ ಸಲಹೆ ಕೂಡ ಅವರು ಕೊಡಲಿಕ್ಕೆ ಸಿದ್ಧರಿದ್ದಾರೆ. ಎಸ್ ಸರ್, ನಾನು ಮಾತುಕತೆಯನ್ನು ಇಲ್ಲಿ ಸಮಾಪನ ಮಾಡ್ತೇನೆ. ಥ್ಯಾಂಕ್ ಯು ಸರ್, ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ, ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು. ಎಸ್, ಸ್ಪೋರ್ಟ್ಸ್ ಸ್ಟಾರ್ ಮಾತುಕತೆಯಲ್ಲಿ ಸಮಾಪನ ಮಾಡ್ತೇನೆ. ಧನ್ಯವಾದಗಳು.